ಕಿಚ್ಚ ಸುದೀಪ್ ಅವರ ಬಿಸ್ನೆಸ್ ಮ್ಯಾನೇಜರ್ ಆಗಿ ಕೂಡ 1.5 ವರ್ಷಗಳ ಕಾಲ ಕೆಲಸ ಮಾಡಿದ್ದೀನಿ. ಆಲ್ಮೋಸ್ಟ್ 24/7 ಜೊತೆಗೆ ಇರ್ತಾ ಇದ್ದೆ. ಇರಾನಲ್ಲಿ ಶೂಟ್ ಮಾಡಿದ್ನಲ್ಲ ಗೋಪ್ರೋ, ಸುದೀಪ್ ಸತ್ತೆ ಕೊಡಿ ದುಬೈಯಲ್ಲಿ. ವಿಕ್ರಾಂತರೋಣದ ಬ್ಯಾಕ್ ಗ್ರೌಂಡ್ ವರ್ಕ್ ಅಲ್ಲೂ 4 ವರ್ಷ ಜೊತೆಗೆ ಇದ್ದೆ. ಸೀರಿಯಲ್ ಫಸ್ಟ್ ತೆರೆ ಮೇಲೆ ಮುಂದಿದಂತಹ ಸೀರಿಯಲ್. ನಾನು ಹೀರೋನೇ ಆಗ್ಬಿಟ್ಟೆ ಅಂತ ಫೀಲಿಂಗ್. ಹೋದ್ರೆ ಜೂನಿಯರ್ ಆರ್ಟಿಸ್ಟ್ ಒಂದು ಮಚ್ ಕೊಟ್ಬಿಟ್ಟು ಅನ್ನೋ ಒಂದ ಆಯ್ತು ಅಂದ್ಬಿಟ್ಟು ಮಾಡ್ಬಿಟ್ಟು ವಾಪಸ್ ಬರೋಷ್ಟು 200 ವಾಪಸ್ ಕೊಟ್ಟರು ನನಗೆ. ಸೊ ಅಷ್ಟು ಸ್ಯಾಲ್ರಿ. ಕಾಲ್ ಮುರ್ಕೊಂಡು ಮನೇಲಿ ಕೂತೆ 6 ತಿಂಗಳು ರೆಸ್ಟು. ಅವಾಗ ಹೀರೋ ಆಗಿ ಬೇರೆ ಯಾರೋ ಯಾಕೆ ಮಾಡಲಿ, ನನ್ನ ಬದಲು ನನ್ನ ತಮ್ಮನೇ ಮಾಡಲಿ, ಅವನು ಸ್ಮಾರ್ಟ್ ಆಗಿದ್ದಾನ ಅಂದ್ಬಿಟ್ಟು ಫಸ್ಟ್ PUC ಇಲ್ಲಿದ್ದ. ಅವಾಗ ಅವ್ನಿಗೆ ರಾತ್ರಿ ನನ್ನ ಬ್ಯಾಗು ನನ್ನ ಬಟ್ಟೆ ಎಲ್ಲ ಕೊಟ್ಟು ಕಾಲೇಜ್ದು ಮುಚ್ಚಿರೋ ಅಂತಹ ಫೋಟೋ ಸ್ಟುಡಿಯೋನ ಓಪನ್ ಮಾಡಿಸಿ ಫೋಟೋ ಶೂಟ್ ಮಾಡಿಸಿ MD ಶ್ರೀಧರ್ ನಾವು ಮೀಟ್ ಮಾಡ್ಕೊಂಬ ಅಂದ್ಬಿಟ್ಟು ಕಳಿಸಿದೆ. ಅವನನ್ನು ನೋಡಿ ಇಷ್ಟಪಟ್ಟು ಅವನನ್ನು ಹಾಕೊಂಡ್ರು ಜೊರೆ ಡೇಸ್ಗೆ. ಒಂದಲ್ಲ ನಂದು 15 ಪಿಕ್ಚರ್ ಹೀರೋ ಆಗಿ ಮಿಸ್ ಆಗಿರೋದು ಅಟ್ಲೀಸ್ಟ್, ಬೇರೆ ಬೇರೆ ಕಾರಣಕ್ಕೆ. ಒಂದೊಂದ್ಸಲಿ ಒಂದೊಂದು. ನನ್ನ ಹುಟ್ಟು ನೇಮ್ ರಾಮ್ ಪ್ರಸಾದ್ ಅಂತ ಇಟ್ಟಿದ್ದಾರೆ. ಯಾಕೆಂದರೆ ನಮ್ಮ ಅಜ್ಜಿ ಇಟ್ಟಿದಂತೆ. ನಮ್ಮ ತಾತನ ಹೆಸರು ಇತ್ತು ಎಲ್ಲರದು. ಅಂದರೆ ನಮ್ಮ ತಾತನ ಹೆಸರಿಂದ ಸೀತಾರಾಮಯ್ಯ ನಮ್ಮ ತಾತನ ಹೆಸರು, ಅವರ ಹೆಸರಿಂದ ರಾಮ್ನ ತೆಗೆದು ರಾಮ್ ಪ್ರಸಾದ್ ಅಂತ ಇಟ್ಟಿದ್ರು. ಸೊ ಪಾಸ್ಪೋರ್ಟಲ್ಲಿ ಇವತ್ತು ಅದೇ ಹೆಸರು ಇರೋದು. ಬಟ್ ಅದಾದಮೇಲೆ ಸಿನಿಮಾ ಇಂಡಸ್ಟ್ರಿಗೆ ಶಾರ್ಟ್ ಆಗಿರಲಿ ಅಂತ ರಾಮ್ ಅಂತ ಮಾಡಿಕೊಂಡೆ. ವಿಕ್ರಾಂತರೋಣ ಅಂತ ಒಂದು ಚಿತ್ರದಲ್ಲಿ ಖಳನಾಯಕನ ಪಾತ್ರ ಮಾಡಿದೆ. ಸೊ ಅವಾಗ ಅದಕ್ಕೆ ಮಹಾಬಲ ಅಂತ ಹೆಸರು, ಆ ಪಾತ್ರದ ಹೆಸರು. ಯಾರೋ ನೀನು ಊರಲ್ಲಿ ಇವತ್ತು ಇವರೊಬ್ಬರದೇ ಹೆಸರು ಚಾಲ್ತಿಯಲ್ಲಿರೋದು, ವಿಕ್ರಾಂತ್ ರೋಣ. ಸೊ ಮಹಾಬಲ ರಾಮ್ ಅಂದ್ಬಿಟ್ಟು ಸ್ವಲ್ಪ ಆ್ಯಡ್ ಮಾಡಿಕೊಂಡೆ. ಸೊ ಇವಾಗ ಮಹಾಬಲ ರಾಮ್ ಅನ್ನೋದು ಯೂಸ್ ಮಾಡ್ತಾ ಇದ್ದೀನಿ. ಕಡೆ ಪಿಕ್ಚರ್ ವಿಕ್ರಾಂತರೋಣದ ಬ್ಯಾಕ್ ಗ್ರೌಂಡ್ ವರ್ಕಲ್ಲೂ 4 ವರ್ಷ ಜೊತೆಗೆ ಇದ್ದೆ. ಕಿಚ್ಚ ಸುದೀಪ್ ಅವರ ಬಿಸ್ನೆಸ್ ಮ್ಯಾನೇಜರ್ ಆಗಿ ಕೂಡ 1.5 ವರ್ಷಗಳ ಕಾಲ ಕೆಲಸ ಮಾಡಿದ್ದೀನಿ ಅವ್ರ ಜೊತೆ ಪರ್ಸ್ನಲಿ. ಏನು ಬಿಸ್ನೆಸ್ ಮ್ಯಾನೇಜರ್ ಅಂದರೆ ಅವ್ರದ್ದೆಲ್ಲ ಕೆಲಸ ಪ್ರತಿಯೊಂದನ್ನು ನೋಡ್ಕೋತಾ ಇದ್ದೆ. ಅವ್ರ ಜೊತೆಗೆ ಟ್ರಾವೆಲ್ ಮಾಡ್ತಾ ಇದ್ದೆ, ಅವ್ರ ಜೊತೆಗೆ ಇರ್ತಾ ಇದ್ದೆ. ಅವ್ರದ್ದು ಸಂಪೂರ್ಣವಾಗಿ ಅವ್ರ ಬಿಸ್ನೆಸ್ ಅಂದರೆ ಇವಾಗ ಅಫ್ಕೋರ್ಸ್ ಅವ್ರ ಶೂಟಿಂಗ್ ಏನೇನಿದೆ, ಡೇಟ್ಸ್ ಏನೇನಿದೆ, ಅಡ್ವರ್ಟೈಸ್ಮೆಂಟ್ಸ್ ಏನೇನಿದೆ, ಸಂಪೂರ್ಣವಾಗಿ ಹ್ಯಾಂಡಲ್ ಮಾಡ್ತಾಯಿದ್ದೆ. ಆಲ್ಮೋಸ್ಟ್ 24/7 ಜೊತೆಗೆ ಇರ್ತಾಯಿದ್ದೆ ಆವಾಗ 1 ವರ್ಷ. ಅದಾದಮೇಲೆ ಈ ಥರ ಮಾಡಬೇಕು ಅಂತ ಇದೆ ಅಂತ ಹೇಳಿದಾಗ ಮಾಡು ಅಂತ ಹೇಳಿ ಅವರೇ ಸಪೋರ್ಟ್ ಮಾಡಿದ್ರು ಸಾಕಷ್ಟು ವಿಷಯಗಳಲ್ಲಿ. ನನ್ನ ಫಸ್ಟ್ ಗೋಪ್ರೋ ಅವರೇ ತೆಕ್ಕೊಟ್ಟಿದ್ದು. ಇರಾನಲ್ಲಿ ಶೂಟ್ ಮಾಡಿದ್ನಲ್ಲ ಗೋಪ್ರೋ, ಸುದೀಪ್ ಸತ್ತೆ ಕೊಟ್ಟಿದ್ದು ದುಬೈಯಲ್ಲಿ ಗಿಫ್ಟ್. ಹೌದು. ಇದು ಇರಾನಿನ ಟ್ರಾಫಿಕ್ ಸಂಜೆ ಹೊತ್ತಂತೂ ತಡ್ಕೊಳಕ್ಕೆ ಆಗಲ್ಲ, ಎಲ್ಲ ಕಡೆಯಿಂದ ನುಗ್ತಾರೆ. ಸೇಮ್ ನಮ್ಮ ಬೆಂಗಳೂರು ಥರ. ನಾನು ಹುಟ್ಟಿದ್ದು 9ನೇ ತಾರೀಕು ಅಕ್ಟೋಬರ್ 86 ಬೆಂಗಳೂರಲ್ಲಿ, ಬಸವನಗುಡಿ ಏರಿಯಾ. ಇಲ್ಲಿಂದ ಹುಟ್ಟಿ ಬೆಳೆದು ಮೈಸೂರಲ್ಲಿ ಓದಿದ್ದು 1ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ. ಫಸ್ಟ್ ಓದಿದ್ದು ರೋಟ್ರಿ ವೆಸ್ಟ್ ಸ್ಕೂಲ್ ಅಂದ್ಬಿಟ್ಟು ಮೈಸೂರಲ್ಲಿ, ಸರಸ್ವತಿಪುರಮ್ಮು. ಅದಾದಮೇಲೆ ಮರಿಮಲಪ್ಪ ಸ್ಕೂಲ್, ಮೈಸೂರಿನ ಪ್ರತಿಷ್ಠಿತ ಮರಿಮಲಪ್ಪ ಸ್ಕೂಲಲ್ಲಿ 10th ಓದಿದೆ. 10th 90% ತೊಗೊಂಡೆ. ಎಲ್ಲರೂ ಅಂದ್ಕೊಂಡ್ರು ಸೈನ್ಸ್ ಖಂಡಿತ ತಗೋತಾನೆ ಅಂತ. ಯಾಕಂದರೆ ನಾನು ಅತ್ಯಂತ ಬುದ್ಧಿವಂತ ಕ್ಲಾಸಲ್ಲಿದ್ದೆ. ಮರಿಮಲಪ್ಪ ಸ್ಕೂಲಲ್ಲಿ B ಸೆಕ್ಷನ್ ಅಂದರೆ ಬೆಸ್ಟ್ ಅಂತ ಲೆಕ್ಕ. ಅಲ್ಲಿ 99% ತೊಗೊಳೋರು ಇದ್ದಾರೆ. ಅಂದರೆ ಎಲ್ಲರೂ ರ್ಯಾಂಕ್ ಹೋಲ್ಡರ್ಸೇ ಆ ಸೆಕ್ಷನಲ್ಲಿರೋ 100 ಜನ. ಅವರಲ್ಲಿ ಅತ್ಯಂತ ದಡ್ಡ ನಾನು. ಅದಕ್ಕೆ ನಂಗೆ 90% ಬಂದಿದ್ದು. ಬೆಸ್ಟ್ ಕ್ಲಾಸಲ್ಲಿ ವರ್ಸ್ಟ್ ಸ್ಟೂಡೆಂಟ್ ನಾನು. 90% ಮಿನಿಮಮ್ ಅಲ್ಲಿ ನಾನು ಲೀಸ್ಟ್. ಯಾಕೆ ಅಂದರೆ ನಾನು ಅರ್ಧ ಟೈಮ್ ಆಟಾಡ್ತಾ ಇದ್ದೆ, ಅರ್ಧ ಟೈಮ್ ಪಿಕ್ಚರ್ ನೋಡೋಕೆ ಹೋಗ್ತಾ ಇದ್ದೆ ಕಾಂಪೌಂಡ್ ಆರ್ಬಿಟ್ಟು, ಅರ್ಧ ಟೈಮ್ ಬರೀ ತರಲೆ ಕೆಲಸ ಮಾಡ್ತಾ ಇದ್ದೆ. ಅದ್ರ ನನ್ನ ಪ್ರಕಾರ 90% ಇಷ್ಟೆಲ್ಲ ಮಾಡಿ 90% ತೊಗೊಳೋದು ಬೆಟ್ರು ರೀ. ಏನೂ ಮಾಡಿದೆ ಬರೀ 99% ತೊಗೊಳೋಕ್ಕಿಂತ ಎಲ್ಲ ಲೈಫಲ್ಲಿ ಎಲ್ಲ ಆಯಾಮಗಳು. ಸ್ಪೋರ್ಟ್ಸ್ ಆಡಿದ್ದೀನಿ, ಯಾವುದು ಒಂದು ಸ್ಪೋರ್ಟ್ ಅಲ್ಲ. ಖೋಖೋ, ಕಬಡ್ಡಿ, ವಾಲಿಬಾಲ್ ಕ್ಯಾಪ್ಟನ್ ಆಗಿದೆ. ಫಸ್ಟಿಂದ ಲಾಸ್ಟ್ವರೆಗೂ ನಾನು ಕಾಲೇಜ್ವರೆಗೂ ವಾಲಿಬಾಲ್ ಕ್ಯಾಪ್ಟನ್ ಆಗಿದೆ. ಜೂಡೋ ಆಡ್ತಾ ಇದ್ದೆ, ಮಾರ್ಷಲ್ ಆರ್ಟ್ಸ್, ಜಪನೀಸ್ದು ಪ್ರತಿಯೊಂದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಕಲ್ಚರಲ್ ಆ್ಯಕ್ಟಿವಿಟೀಸ್, ಹಾಡೋದಾಗ್ಬೋದು, ಒಂದು ಬರೆಯೋದಾಗ್ಬೋದು, ರಂಗೋಲಿ ಕಾಂಪಿಟೇಷನ್. ಎಲ್ಲರೂ ಈಗ ನೈಲ್ ಪಾಲಿಶ್ ಥರನೇ ನಮ್ಮಮ್ಮ ರಂಗೋಲಿ ತುಂಬ ಚೆನ್ನಾಗಿ ಬರೀತಾರೆ. ಸೊ ಅವರು ಒಂದ್ಸಲಿ ರಂಗೋಲಿ ಕಾಂಪಿಟೇಷನ್ ಬಂತು. ಬರೀ ಹುಡುಗಿರು ಮಾತ್ರ ನೋಂದಾಯಿಸ್ಕೊಡ್ತಾಯಿದ್ರು. ನಮ್ಮಲ್ಲಿ ಒಂದು ಸಮಸ್ಯೆ ಇದೆ, ಹುಡುಗಿ ಹಿಂಗೆ ಮಾಡಬೇಕು, ಹುಡುಗ ಹಿಂಗೆ ಮಾಡಬಾರ್ದು. ಈಗ ಹುಡುಗ ಅಳಬಾರ್ದು, ಹುಡುಗ ಪಿಂಕ್ ಕಲರ್ ಡ್ರೆಸ್ ಹಾಕೋಬಾರ್ದು, ಹುಡುಗಿರು ಬಾಯ್ ಕಟ್ ಮಾಡ್ಕೋಬಾರ್ದು, ಹುಡುಗಿರು ಪ್ಯಾಂಟ್ ಅಂದರೆ ಈ ಭ್ರಮೆಗಳಲ್ಲಿ ಬದುಕ್ತಾ ಇದ್ದೀವಿ ನಾವು. ಆ ಥರ ಅಂತರ ಇರಬಾರ್ದು. ಈಗ ಮಡಗಾಸ್ಕರ್ ಹಾಸ್ಟೆಲ್ ಒಳಗೆ ಒಂದು ವಿಡಿಯೋ ಮಾಡಿದೆ, ಇವತ್ತವರೆಗೂ ಜಗತ್ತಲ್ಲಿ ಯಾರೂ ಮಾಡಿಲ್ಲ. ಮಡಗಾಸ್ಕರ್ ಗೌರ್ಮೆಂಟ್ ಯೂನಿವರ್ಸಿಟಿ ಒಳಗೆ ಹಾಸ್ಟೆಲ್ ಒಳಗೆ ವಿಡಿಯೋ ಮಾಡಿದ್ದೀನಿ ನಾನು. ಅಲ್ಲಿ ಹುಡುಗ ಹುಡುಗಿರ ಜೊತೆಗಿರ್ತಾರೆ ಹಾಸ್ಟೆಲ್ ಒಳಗೆ. 4 people ಸ್ಟೇ, 4 ಜನ ಹುಡುಗಿರು ಒಟ್ಟಿಗೆ ಇರ್ತಾರೆ. ಸೊ ಬೋತ್ ಬಾಯ್ಸ್ ಅಂಡ್ ಗರ್ಲ್ಸ್ ಸ್ಟೇ ಟುಗೆದರ್. ಹೌದು, ಆ ದೇಶದಲ್ಲಿ ಇರೋದೇ ಹಂಗೆ. ಎಲ್ಲ ಹಾಸ್ಟೆಲ್ಸಲ್ಲೂ ಮಡಗಾಸ್ಕರಲ್ಲಿ, ಎಲ್ಲ ವರ್ಲ್ಡಲ್ಲಿ ಎಲ್ಲ ಕಡೆನೂ. ಈಗ ನಾನು ರಷ್ಯಾಗೆಲ್ಲ ಹೋಗ್ತೀನಲ್ಲ, ಬೇರೆ ಬೇರೆ ದೇಶಕ್ಕೆ, ನಾನು ಹಾಸ್ಟೆಲ್ಸಲ್ಲಿ ಉಳಿತೀನಿ. ಯಾಕಂದರೆ ಹೋಟೆಲಲ್ಲಿ ಉಳಿದ್ರೆ 4 ಗೋಡೆ ನೋಡ್ಕೊಂಡು ಬದುಕಬೇಕು. ಹಾಸ್ಟೆಲ್ ಆದರೆ ಪ್ರಪಂಚದಿಂದ ಬಂದಂತಹ ಎಲ್ಲ ಪ್ರಜೆಗಳು ಹಾಸ್ಟೆಲ್ಸಲ್ಲಿ ಇರ್ತಾರೆ. ಕಮ್ಯುನಿಟಿ ಹಾಸ್ಟೆಲ್ಸ್ ಅಂತ ಕರಿತೀವಿ. ಜಸ್ಟ್ ಇಮ್ಯಾಜಿನ್, ಎಲ್ಲ ದೇಶದವರು ಒಟ್ಟಿಗೆ ಕೂತ್ಕೊಂಡು ಮಾತಾಡಿದಾಗ ಎಷ್ಟು ವಿಷಯಗಳು ವಿನಿಯೋಗ ಆಗುತ್ತೆ, ಎಷ್ಟು ವಿಷಯಗಳು ಬರುತ್ತೆ ತಲೆಗೆ. ಸೊ ಆ ಥರ ದೃಷ್ಟಿಯಿಂದ ಹೋಗ್ತೀನಿ ನಾನು. ಹೋಟೆಲ್ಗೆ ಹೋದರೆ ಏನು, ನೀವು ಬರ್ತೀರಾ, 4 ಗೋಡೆ ನೋಡಿ ಮಲ್ಕೋತೀರಾ, ಏನಾಯ್ತು ಅದರಿಂದ? ಅದು ಟೂರಿಸಮ್ಮು.
ಟ್ರಾವೆಲಿಂಗಿಗೂ ಟೂರಿಸಮ್ಗೂ ಇರೋ ವ್ಯತ್ಯಾಸ ಇದು. ಸೊ ಹಾಸ್ಟೆಲ್ಸ್ಗೆ ಹೋದಾಗ ರಿಯಲ್ ಲೈಫ್ ಸಿಗುತ್ತೆ ನಿಮಗೆ. ಅದೇ ಥರ ನಾನು ಮಡಗಾಸ್ಕರ್ ಹಾಸ್ಟೆಲ್ ನೋಡಿದಾಗ ಬಹಳ ಆಶ್ಚರ್ಯ ಆಯಿತು. ಯಾಕಂದರೆ ನಮ್ಮ ಹಾಸ್ಟೆಲ್ಗಳಲ್ಲಿ ಹುಡುಗಿಯೆಲ್ಲ ಜೊತೆಗೆ ಇರೋದು ಡಾಮ್ ಬೆಡ್ಸಲ್ಲಿ. ಈಗ ಥೈಲ್ಯಾಂಡಲ್ಲಿ ಒಂದು ವೀಡಿಯೋ ಮಾಡಿದ್ದೆ, ನನಗೆ ಗೊತ್ತಿರಲಿಲ್ಲ. ಹಿಂಗೆ ಹೋದೆ ಹಾಸ್ಟೆಲ್ ಒಳಗೆ, ರೆವಲ್ಯೂಷನರಿ ಹಾಸ್ಟೆಲ್ ಅಂದ್ಬಿಟ್ಟು 5 ಜನ ಬ್ರಿಟಿಷ್ ಡಾಕ್ಟರ್ ಹುಡುಗಿರು ನನ್ನ ರೂಮಲ್ಲಿ, ನಾನು ಒಬ್ಬನೇ ಹುಡುಗ. ವೈರಲ್ ಆಗಿತ್ತು ಅದು ವೀಡಿಯೋ. ಹಿಂಗೆ ಹಾಸ್ಟೆಲ್ ಒಳಗೆ ಕ್ಯಾಮ್ರಾ ಇಟ್ಕೊಂಡು ನೋಡಿ ಬಂದೆ ಹಾಸ್ಟೆಲ್ ಒಳಗೆ ನೋಡಿದ್ರೆ ಗಿರಿಸ್ತಾರೆ ಒಳಗೆ 5 ಜನ 5 ಕಡೆ ಇದ್ದಾರೆ ಹುಡುಗಿರು. ನನಗೆ ಶಾಕು. 2 ದಿವಸ ಒಟ್ಟಿಗೆ ಇದ್ವಿ. ಈ ಒಂದು ಹಾಸ್ಟೆಲ್ ರೂಮಲ್ಲಿ 4 ಹುಡುಗಿರಿದ್ದಾರೆ. ಅಯ್ಯೋ, ಒಂದೇ ಜಾಗದಲ್ಲಿ ಮಲಗಿದ ತಕ್ಷಣ ಜೊತೆಗೆ ಮಲಗ್ತಾ ಇದೀವಿ ಅನ್ನೋ ಲೆಕ್ಕ ಇಲ್ಲ. ಈ ಹುಡುಗ ಹುಡುಗಿ ಅನ್ನೋ ಭ್ರಮೆ ಆ ಥರ ಒಂದು ವಿಂಗಡಣೆ ಬೇರೆ ದೇಶಗಳಲ್ಲಿ ನಿಮ್ಗೆ ಅಷ್ಟೊಂದು ಹೆಚ್ಚಾಗಿ ಕಾಣಲ್ಲ. ಈಗ ನೋಡಿ ಅಲ್ಲಿ ಮಡಗಾಸ್ಕರಲ್ಲಿ ಅವ್ರ ತಂದೆ ತಾಯಿ ಅಂದರೆ ಕಳಿಸಿರೋದು ಹಾಸ್ಟೆಲ್ಗೆ, ಹುಡುಗ ಹುಡುಗಿ ಒಟ್ಟಿಗೆ ಇದ್ದಾರಲ್ಲ. ಸೊ ಆ ಥರ ಕಲ್ಚರಲ್ ಸೆಕ್ಯುರಿಟಿನೂ ಜಾಸ್ತಿ ಇರುತ್ತೆ ನಾವೆಲ್ಲ. ನಾವು ಯಾಕೆ ಹಂಗೆ ಅನ್ಕೋಬೇಕು? ಎಲ್ಲಿಲ್ಲ ಈಗ ಇಲ್ಲಿಲ್ವಾ? ಯಾರಿಗೆ ಗೊತ್ತು? ನಾವು ಆ ಕಡೆ ಗಮನ ಹರಿಸ್ಬಾರ್ದು. ಪರ್ಸ್ನಲ್ ಲೈಫಲ್ಲಿ ಏನು ನಡೀತದೆ ನಮಗೇನಾಗಬೇಕಾಗಿದೆ, ಅವ್ರವ್ರ ಇಷ್ಟ. ಅದು ಇದೆಯೋ ಇಲ್ವೋ ನಮ್ಗೆ ಯಾಕೆ ಬೇಕು? ದಟ್ಸ್ ನನ್ ಆಫ್ ಮೈ ಬಿಸ್ನೆಸ್. ಈಗ ನಾನು 3 ದಿವಸ ಇದ್ದೆ, ಪಾಪ ಅವ್ರ ಪಾಡಿಗೆ ಅವ್ರು ಇದ್ರು, ನನ್ನ ಪಾಡಿಗೆ ನಾನು ಇದ್ದೆ. ಬಟ್ ಒಳ್ಳೆ ಫ್ರೆಂಡ್ಶಿಪ್ ಅಲ್ಲಿದ್ವಿ. ಅಕಸ್ಮಾತ್ ಸೆಕ್ಷುವಾಲಿಟಿ ಆಗಿದ್ರು ಅದು ಯಾರ ಬಿಸ್ನೆಸ್? ಅದು ವೈಯಕ್ತಿಕ ಅಲ್ವಾ? ನಿಮ್ಮ ಮನೆಯಲ್ಲಿ ಏನು ಮಾಡ್ತೀರಾ ನಮಗೇನಾಗ ಕಟ್ಟೋಣ ಅದನ್ನು. ಅಂಟೇನ್ ಅನ್ಲೆಸ್ ನೀವು ಇಲ್ಲೀಗಲ್ ಆಗಿ ತಪ್ಪು ದಾರಿಲಿ ನಡಿಬಾರ್ದು, ಸರಿ ದಾರಿಲಿ ನಡಿಬೇಕಾದ್ರೆ ಯಾಕೆ ತಲೆ ಕೆಡಿಸ್ಕೋಬೇಕು ಮುಖ್ಯದ ಬಗ್ಗೆ? ಕೆಲವು ಬೇಸಿಕ್ ನೀಡ್ಸ್ ಅಂತ ಎಲ್ಲರಿಗೂ ಇದೆ ಅಲ್ವಾ, ಅದನ್ನು ಎಲ್ಲರೂ ಪೂರೈಸ್ಕೋತಾ ಇರ್ತಾರೆ. ಅದಕ್ಕೆಲ್ಲ ನಾವು ಗಮನ ಕೊಡಬಾರ್ದು. ಈಗ ಹಾಸ್ಟೆಲಲ್ಲಿ ಉಳಿತಾರೆ ಅಂದ ತಕ್ಷಣ ಏನೋ ನಡೀತಾ ಇದೆ ಅಂತಲ್ಲ, ಅಲ್ಲೆಲ್ಲ ಒಟ್ಟಿಗೆ ಅದನ್ನು ನೋಡಲ್ಲ. ನಾವು ಅಡುಗೆ ಮಾಡ್ಕೋತಾಯಿದ್ರು ನಾನು ಹೋದಾಗ, ಒಬ್ರಿಗೊಬ್ರು ಹೆಲ್ಪ್ ಮಾಡ್ತಾಯಿದ್ರು. ಒಂದು ಹುಡುಗಿ ಓದ್ತಾ ಇದ್ದು, 2 ಹುಡುಗರು ಕೂತ್ಕೊಂಡು ಬರ್ಕೋತಾ ಇದ್ರು. ಇದನ್ನ ಯಾಕೆ ಗಮನಿಸ್ತಾ ಇಲ್ಲ ನೀವು? ನಮ್ಮ ಕಣ್ಣಿಗೆ ಏನು ಕಾಣಲ್ವೋ ಅದನ್ನ ಇಮ್ಯಾಜಿನ್ ಮಾಡ್ಕೊಂಡು ನಾವೇ. ಹೌದು, ಆ್ಯಕ್ಚುಲಿ ನಾವೇ ಗೇರ್ ಹಾಕೋತಾ ಇರೋದು ಒಳಗೆ ಮನಸ್ಸಲ್ಲಿ. ಫಸ್ಟು, ಸೆಕೆಂಡು, ಥರ್ಡು, ಫೋರ್ತ್, ರಿವರ್ಸು ಅಂತ ಅವೆಲ್ಲ ಏನೂ ಇಲ್ಲವೇ ಇಲ್ಲ ರಿಯಲಾಗಿ. ಹೇಳ್ತಲ್ಲ ಕರಪ್ಟ್ ಆಗಿರೋದು ನಿನ್ನ ಮೈಂಡು. ಹೌದು, ಕರಪ್ಟ್ ಆಗಿರೋದು ನಮ್ಮ ಮೈಂಡ್. ಆ ಕರಪ್ಟ್ ಆಗಿರೋ ಮೈಂಡನ್ನ ಕ್ಲೀನ್ ಮಾಡೋದೇ ಟ್ರಾವೆಲ್. ನಮ್ಮ ಮೇಡಮ್ ಕೈಯಲ್ಲಿ ಗಣೇಶ ಟ್ಯಾಟೂ ಹಾಕೊಂಡಿದ್ದಾರೆ ನೋಡ್ರಿ. ಮರಿಮಲ್ಲಪ್ಪ 90%. ಮರಿಮಲ್ಲಪ್ಪಲ್ಲಿ 90% ತೊಗೊಂಡೆ. ಅದಾದಮೇಲೆ ಕಾಲೇಜ್ಗೆ ಬೆಂಗಳೂರಿಗೆ ಬಂದೆ. ಅಪ್ಪಂಗೆ ಟ್ರಾನ್ಸ್ಫರ್ ಆಯಿತು. ಅಪ್ಪ ಒಂದು ಕೆಲಸಕ್ಕೋಸ್ಕರ ಬೆಂಗಳೂರಿಗೆ ಬಂದರು, ನಾವು ಬಂದೆ. ಫಸ್ಟ್ ವಿದ್ಯಾರಣ್ಯಪುರಲ್ಲಿದ್ವಿ ಬೆಂಗಳೂರಲ್ಲಿ. ಮೈಸೂರಿಗೆ ಹಸಿರಾಗಿದೆ ಅಂತ, ಇವಾಗ ಅದೂ ಕಾಂಕ್ರೀಟ್ ಜಂಗಲ್ ಆಗೋಗಿದೆ. ಅಲ್ಲಿಂದ MES ಕಾಲೇಜಿಗೆ ಸೇರಿಕೊಂಡೆ. MES ಕಾಲೇಜಿಗೆ ಸೇರಿದಾಗ ಒಂದೇ ಒಂದು ಪ್ಯಾಂಟ್ ಇತ್ತು ನನ್ನ ಹತ್ರ, ಗ್ರೇ ಕಲರ್ದು, ಮತ್ತು ಒಂದೇ ಒಂದು ಟೀ ಶರ್ಟ್ ಇತ್ತು. ಎಲ್ಲ ರೇಗ್ಸೋರು ಕಾಲೇಜಲ್ಲಿ. ಯಾಕಂದರೆ ನಮ್ಗೆ ಗೊತ್ತಿರಲಿಲ್ಲ, ಮೈಸೂರಿಂದ ಬಂದು ಹುಡುಗರು, ಅಷ್ಟೊಂದೇನು ಮನೇಲಿ ಲಕ್ಸುರಿ ಏನಿಲ್ಲ. ಬಸ್ಸಲ್ಲಿ ಬರ್ತಾಯಿದ್ದೆ, ಪಬ್ಲಿಕ್ ಬಸ್ಸಲ್ಲಿ. 2 ಬಸ್ ಚೇಂಜ್ ಮಾಡಿಕೊಂಡು ವಿದ್ಯಾರಣ್ಯಪುರದಿಂದ ಮಲ್ಲೇಶ್ವರ ಮಧ್ಯ ಎಲ್ಲ ಒಂದು ಕಡೆ, ಅಲ್ಲಿಂದ ಮಲ್ಲೇಶ್ವರಂ 18 ಕ್ರಾಸ್ ರೋಡಿಂದ 3 ಕಿಲೋಮೀಟರ್ ನಡ್ಕೊಂಬರ್ತಿದ್ದೆ. ನಂಗೆ ಬೆಂಗಳೂರು ಹೆಂಗಿರ್ತಾರೆ ಏನೂ ಗೊತ್ತಿಲ್ಲ. ಅಪ್ಪ ಪಾಕೆಟ್ ಮನಿ ಕೊಡೋರು, ಅದರಲ್ಲೇ ಜಿಮ್ಗೆ ಹೋಗ್ತಾಯಿದ್ದೆ, ಅದರಲ್ಲೇ ಚಿಕ್ಕ ಪುಟ್ಟ ಬ್ಯಾಲೆನ್ಸ್ ಮಾಡ್ತಾಯಿದ್ದೆ, ಗರ್ಲ್ ಫ್ರೆಂಡ್ಗೆ ಚಾಕ್ಲೇಟ್ ಜೊತೆ ಕೊಡ್ತಾಯಿದ್ದೆ. ಸೊ ಗೊತ್ತಲ್ಲ, ಬಡ್ಜೆಟ್ ಮಾಡ್ತಾಯಿದ್ವಿ, ಚೆನ್ನಾಗಿ ಆರಾಮಾಗಿ ಖುಷಿಯಾಗಿರ್ತಾಯಿದ್ದೆ. PUC ಮುಗಿಸಿದೆ. ಅದಾದಮೇಲೆ ಡಿಗ್ರಿ ಅಲ್ಲೇ ಸೇರಿಕೊಂಡೆ MES ಕಾಲೇಜಲ್ಲೇ. BCom ಮಾಡಿದೆ. BCom ಆದಮೇಲೆ ಮಾಸ್ಟರ್ಸ್ ಮಾಡಿದೆ. BCom ಆದಮೇಲೆ ಅಪ್ಪನ ಹತ್ರ ಮತ್ತೆ ಹಣ ಕೇಳಲಿಲ್ಲ. MCom or MBA? ಇಲ್ಲ, MA. ಹಾಂ. ಅದೇನು ಕಾಮರ್ಸಿಂದ ಆರ್ಟ್ಸ್ಗೆ ಜಂಪ್ ಆಗ ಕಾರಣ ಅಂದರೆ ಅದು ಕರೆಸ್ಪಾಂಡೆನ್ಸಲ್ಲಿ ಮಾಡಿದೆ, ನಾನು ಸ್ವಂತ ದುಡ್ಡಲ್ಲಿ ಮಾಡಿದೆ. ಯಾಕಂದರೆ ಆಲ್ರೆಡಿ ಸೀರಿಯಲಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದೆ. ಸೀರಿಯಲಲ್ಲಿ ನಾನು ಫಸ್ಟು ತೆರೆ ಮೇಲೆ ಮುಂದಿದಂಥ ಸೀರಿಯಲ್ಲು. ಭಾಳ ಆಸೆ. ಮಲ್ಲೇಶ್ವರಮಲ್ಲಿ ಒಂದು ಕ್ಯಾಸ್ಟಿಂಗ್ ಏಜೆನ್ಸಿ ಇತ್ತು, 250 ರೂಪಾಯಿ ಕೊಟ್ಟರೆ ಒಂದು ಚಾನ್ಸ್ ಕೊಡಿಸ್ತೀವಿ ಅಂತ. ಫೋಟೋ ಕೊಡಬೇಕು, 250 ರೂಪಾಯಿ ಕೊಡಬೇಕು. ನಾವು ನಡ್ಕೊಂಡು ಹೋಗಿ ರಾಘವೇಂದ್ರ ಸ್ಟೋರ್ಸ್ ಗೊತ್ತಾ ಮಲ್ಲೇಶ್ವರಮಲ್ಲಿ, ಇಡ್ಲಿಗೆ ಫೇಮಸ್ಸು, ಇಡ್ಲಿ ವಡೆಗೆ. ವೀಣಾ ಸ್ಟೋರ್ಸು, ರಾಘವೇಂದ್ರ ಸ್ಟೋರ್ಸ್ 2 ಇದೆ. ರಾಘವೇಂದ್ರ ಸ್ಟೋರ್ಸ್ ರೋಡಲ್ಲಿ ಒಂದು ಚಿಕ್ಕ ಕ್ಯಾಸ್ಟಿಂಗ್ ಏಜೆನ್ಸಿ, ಒಂದು ಬಾಕ್ಸ್ ಥರ ಇತ್ತು. ಅವನು ಅದರಲ್ಲಿ ಕೂತ್ಕೊಂಡಿರೋನು. 250 ರೂಪಾಯಿ ಕೊಟ್ಟು ಒಂದು ಫೋಟೋ ಕೊಟ್ಟರೆ ಅವನಿಗೆ ಚಾನ್ಸ್ ಕೊಡ್ತಾನೆ. ಅವನು ಆವಾಗ ಸಿಲ್ಲಿಲಲ್ಲಿಗೆ ಹಾಕ್ದ. ನಾನು ಹೀರೋನೇ ಆಗ್ಬಿಟ್ಟೆ ಅಂತ ಫೀಲಿಂಗು. ಹೋದರೆ ಜೂನಿಯರ್ ಆರ್ಟಿಸ್ಟು ಒಂದು ಮಚ್ ಕೊಟ್ಬಿಟ್ಟು ಅನ್ನೋ ಅಂದ. ನಾನು ಎಷ್ಟೋ ಕನ್ಸಿಟ್ಕೊಂಡು 250 ರೂಪಾಯಿ ಕೊಟ್ಟು ಬಂದರೆ ಅನ್ನೋ ಅಂತ ಹೇಳ್ತಾ ಇದೆಯಾ. ಅಂದರೆ ಅಲ್ಲೊಂದು ಹುಡುಗಿಗೆ ಅಣ್ಣ, ನಾನು ಯಾರಿಗೂ ಎದುರ್ಸಕ್ಕೆ ಬರ್ತಾಯಿದ್ದೆ ಅಂತ ಮಚ್ ಕೊಟ್ಬಿಟ್ಟು, ಆಯ್ತು ಅಂದ್ಬಿಟ್ಟು ಮಾಡಿಬಿಟ್ಟು ವಾಪಸ್ ಬರೋಷ್ಟು 250 ರೂಪಾಯಿ ವಾಪಸ್ ಕೊಟ್ಟರು ನನಗೆ. ಸೊ ಅಷ್ಟು ಸ್ಯಾಲ್ರಿ ಸೀಕೈ ಪ್ರೊಡಕ್ಷನ್ಸಿಂದ. ಅಲ್ಲಿಂದ ಶುರುವಾಯಿತು ನನ್ನ ಜರ್ನಿ. 30 ರೂಪಾಯಿಂದ 50 ರೂಪಾಯಿ ನೋಡಿದ್ರೆ ಹೆಚ್ಚು ನಾವು ಹೈಯೆಸ್ಟ್ ಪಾಕೆಟ್ ಮನಿ. ಅದರಲ್ಲೇ ನಾನು ಜಿಮ್ಗೂ ಹೋಗಿ, ಅದಾದಮೇಲೆ ಕೆಲವು ಸಲ ಅಪ್ಪ ಇದ್ದಾಗ ಹಣ ಎಕ್ಸ್ಟ್ರಾ ಕೊಡೋರು 220 ರೂಪಾಯಿ. ಅದ್ರಲ್ಲಿ ಬಜೆಟ್ ಮಾಡ್ಕೊಂಡು ನಾನು ಏನು ಮಾಡ್ತಾಯಿದ್ದೆ, ಫೋಟೋಸ್ ಮಾಡಿಸ್ತಾ ಇದ್ದೆ. ಹುಚ್ಚು ಅವಾಗಿಂದ ಫೋಟೋಸ್ ಮಾಡಿಸೋದು. ಮುಂಚೆ ಎಲ್ಲ ಹೆಂಗಿದ್ದು ಸಿಸ್ಟಮ್ ಅಂದರೆ, ಸಿನಿಮಾ ಇಂಡಸ್ಟ್ರಿಗೆ ಹೋಗಬೇಕು ಅಂದರೆ ಫಸ್ಟು ಫೋಟೋ ತೆಗಿಸ್ಬೇಕು. ನಾನು ಫುಲ್ ಹೋಗಿ ಸ್ಟುಡಿಯೋಗೆ 50 ರೂಪಾಯಿ ಕೊಟ್ಟು ಫೋಟೋ ತೆಗೆಸಿ, ಅದು ಫೋಟೋ ಪ್ರಿಂಟ್ ಹಾಕ್ಕೊಂಡು 10 ಕಾಪಿ. ಆಮೇಲೆ ಇನ್ನೊಂದು ಸಿಸ್ಟಮ್ ಇತ್ತು, ಫೋಟೋ ಹಿಂದೆ ನೀವು ಬರೀಬೇಕು
ನಿಮ್ಮ ಏಜು, ನಿಮ್ಮ ಹೈಟು, ನಿಮ್ಮ ವೆಯ್ಟು, ನಿಮ್ಮ ಹೆಸರು ಮತ್ತು ನಿಮ್ಮ ಅಡ್ರೆಸ್ಸು ಇದಿಷ್ಟನ್ನು ಬರೆದು ಫೋಟೋ ಪ್ರೊಡಕ್ಷನ್ ಮ್ಯಾನೇಜರ್ಗಳಿಗೆ ಕೊಡಬೇಕು. ಎಲ್ಲ ಆ ಕಡೆ ಎಲ್ಲೆಲ್ಲಿ ಶೂಟಿಂಗ್ ನಡೀತಾ ಇದೆಯೋ ಮಲ್ಲೇಶ್ವರಮಲ್ಲೆಲ್ಲ ಮುಂಚೆಲ್ಲ ರೋಡಲ್ಲಿ ನಡೆಯೋಲ್ಲ ಶೂಟಿಂಗು, ಇವಾಗೆಲ್ಲ ಸೆಟ್ಟು. ಇವಾಗ ಇಂಡಸ್ಟ್ರಿಗೆ ಬರೋದು ಇನ್ನೂ ಕಷ್ಟ. ಮುಂಚೆ ರೋಡಲ್ಲಿ ನಡೀತಾ ಇರೋದು, ಹೋಗೋದು ಹಿಂಗೆ ನಿಂತ್ಕೊಂಡು ನೋಡ್ತಾ ಇರೋದು, ಗೊತ್ತಾಗತ್ತಲ್ಲ ಯಾರ್ಯಾರೇನು ಅಂತ. ಹೋಗಿ ಪ್ರೊಡಕ್ಷನ್ ಮ್ಯಾನೇಜರ್ ಹಿಡಿದು ಒಂದು ಫೋಟೋ ಕೊಡೋದು. ಪ್ರೊಡಕ್ಷನ್ ಮ್ಯಾನೇಜರ್ ಊಟಕ್ಕೆ ಕರೆದ್ಬಿಟ್ರೆ ಖುಷಿ ಅಂದರೆ ಖುಷಿ. ಸಿನಿಮಾ ಊಟ ಮಾಡಿಬಿಡೋದು, ಫ್ರೀ ಅಲ್ವಾ. ಊಟ ಮಾಡಿದ್ರೆ ಅವತ್ತಿಂದು ಪಾಕೆಟ್ ಮನಿ ವಾಪಸ್ ಉಳ್ಕೊಳ್ತಾರೆ ಜೋಗೆ. ಅದೇ ಥರ ಎಲ್ಲ ಶೂಟಿಂಗ್ ಹೋಗೋದು. ಅದಾನು ಒಂದೇ ಬಳ್ಳಿಯ ಹೂಗಳಿಗೆ ಫಸ್ಟ್ ಕರೆದ್ರು ಸೀರಿಯಲ್ಗೆ. ಅದರಲ್ಲೂ ಒಂದು ಜೂನಿಯರ್ ಆರ್ಟಿಸ್ಟ್ ಪತ್ರ. ಫಸ್ಟ್ ಹೀರೋ ಮಾಡ್ತೀನಿ ಅಂದರು, ಆಮೇಲೆ ಮತ್ತೆ ಹೀರೋ ಫ್ರೆಂಡ್ ಮಾಡಿದ್ರು. ಫಸ್ಟ್ ಹೀರೋ ಅಂತ ಮಾಡಿದ್ದು TN ಸೀತಾರಾಮ್ ಅವ್ರದ್ದು ಮಿಂಚು ಅಂತ ಒಂದು ಸೀರಿಯಲ್ಲು. ಅದರಲ್ಲಿ ಹೀರೋ ಕ್ಯಾಸ್ಟ್ ಮಾಡಿದ್ರು, ಬಟ್ ಆ ಸೀರಿಯಲ್ ಅಷ್ಟು ಚೆನ್ನಾಗಿ ಹೋಗಲಿಲ್ಲ ಅನ್ಫಾರ್ಚುನೇಟ್ಲಿ. ವೆರಿ ರೇರ್ TN ಸೀತಾರಾಮ್ ಸೀರಿಯಲ್ಲು ಚೆನ್ನಾಗಿ ಹೋಗದಿದ್ದು. ಬಟ್ ನೀವು ಹೀರೋ? ಹಾಂ, ಹೀರೋ ಅಂದರೆ ಅದು ಮನೆ ಮಗ ಮೇನ್, ಅಂದರೆ ಯಂಗೆಸ್ಟ್ ಸನ್. ಯಾವಲ್ಲೂ ಎಲ್ಲ ಕಡೆ ಯಂಗೆಸ್ಟ್ ಸನ್ ತಾನೆ ಹೀರೋ. ಸೊ ಆವಾಗ ನನಗೆ ಅಷ್ಟು 18 ವರ್ಷ ಏನೋ ಫಸ್ಟ್ ಟೈಮ್ ನಾನು ತೆರೆ ಮೇಲೆ ಬಂದಿದ್ದು. ತುಂಬ ನನಗೆ ಆ್ಯಕ್ಟಿಂಗ್ ಏನೂ ಬರ್ತಾಯಿರಲಿಲ್ಲ, ಯಾಕಂದರೆ ಕೋರ್ಸ್ ಗೀಸೆಲ್ಲ ಮಾಡೋಷ್ಟು ಹಣ ನನ್ನ ಹತ್ರ ಇರಲಿಲ್ಲ. ಆಮೇಲೆ ಮನೇಲೂ ಫಸ್ಟ್ ನಾನು ಆ್ಯಕ್ಟಿಂಗ್ ಮಾಡ್ತೀನಿ ಅಂದಾಗ ನಮ್ಮದು ತುಂಬ ಟ್ರೆಡಿಷ್ನಲ್ ಫ್ಯಾಮಿಲಿ. ಯಾವುದೇ ಥರ ಆ ಥರ ಯೋಚನೆ ಇರಲಿಲ್ಲ. ಒಂದೊಳ್ಳೆ ಕೆಲಸಕ್ಕೆ ಸೇರಿಕೊಂಡು ಆರಾಮಾಗಿ ಫ್ಯಾಮಿಲಿ ನಡ್ಸ್ಕೊಂಡು ಹೋಗಬೇಕು ಅನ್ನೋದು ಉದ್ದೇಶ ಇತ್ತು. ಬಟ್ ನಾನು ಈ ದಾರಿ ಹಿಡಿದಾಗ ನಮ್ಮಲ್ಲಿ ನಾನೇ ಫಸ್ಟ್ ನಟ ಇಡೀ ಕುಟುಂಬದಲ್ಲಿ. ಅದಕ್ಕೋಸ್ಕರ ಎಲ್ಲರೂ ಆಶ್ಚರ್ಯಪಟ್ಟರು. ಮತ್ತು ಸ್ವಲ್ಪ ರೆಸಿಸ್ಟೆನ್ಸ್ ಇರುತ್ತಲ್ಲ, ಬೇಡ ಯಾಕೆ ಅಂತ. ಅಂಥದ್ದನ್ನು ದಾಟಿ ಹೋಗಬೇಕಾದ್ರೆ ನಮ್ಮ ಅಮ್ಮನೇ ನಂಗೆ ಹೆಲ್ಪ್ ಮಾಡ್ತಾಯಿದ್ದು. ಫೋಟೋಕ್ಕೆ ಕಾಸ್ಬೇಕು, ಪ್ರಿಂಟ್ ಹಾಕ್ಸೋಕ್ಕೆ ಅಂದರೆ 50 ರೂಪಾಯಿ ಕೊಡೋರು. ಹಿಂಗೆ ಇಸ್ಕೊಂಡು ಪ್ರಿಂಟ್ ಹಾಕ್ಸ್ಕೊಂಡು ಎಲ್ಲರೂ ಕೊಟ್ಕೊಂಡು ಬರ್ತಾಯಿದ್ದೆ. TN ಸೀತಾರಾಮ್ ಅವ್ರು ಕರೆದು ಫಸ್ಟ್ ಚಾನ್ಸ್ ಕೊಟ್ಟರು. ಆ್ಯಕ್ಟಿಂಗ್ ಬರ್ತಾಯಿರಲಿಲ್ಲ, ಬಾಯಿಗೆ ಬಂದಂಗೆ ಬಯಸ್ಕೊತಾ ಇದ್ದೆ ಡೈರೆಕ್ಟರ್ ಹತ್ರ. ಪ್ರಶಾಂತ್ ಹಾಲ್ದೊಡ್ಡೇರಿ ಅಂತವ್ರು ನಮ್ಮ ಜೊತೆಗಿಲ್ಲ, ಇವಾಗ ತೀರೋದ್ರು. ಸೊ ಅವರು ಬಾಯಿಗೆ ಬಂದಂಗೆ ನಿಮ್ಮ ಹತ್ರ ಎಲ್ಲ ಯಾಕೋ ಬರ್ತಾರೆ ಇಂಡಸ್ಟ್ರಿಗೆ, ಆ್ಯಕ್ಟಿಂಗಿಗೆ ಯಾಕೋ ಬರ್ತೀರಾ ನೀವೆಲ್ಲ ನಮ್ಮ ಪ್ರಾಣ ಹಿಂಡೋದಕ್ಕೆ ಅಂತ ಬಾಯಿಗೆ ಬಂದಂಗೆ ಬೈಯೋರು. ಅವ್ರು ಪ್ರತಿ ಸಲ ಬೈದಾಗಲೂ ಮನೆ ಹೋಗಿ ಜಾಸ್ತಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ ನಾನು. ಬಟ್ ಹೆಂಗೆ ಸೆಲೆಕ್ಟ್ ಆದ್ರಿ ಮತ್ತೆ ಆ್ಯಕ್ಟಿಂಗ್? ಸೆಲೆಕ್ಟ್ ಸ್ಮಾರ್ಟ್ ಆಗಿದ್ನಲ್ಲ, ನೋಡೋಕ್ಕೆ ಕ್ಯಾಮ್ರಾಗೆ ಸಖತ್ತಾಗಿ ಕಾಣಿಸ್ತಾ ಇದ್ನಲ್ಲ. ನೋಡಿ ಇವಾಗ ಚೆನ್ನಾಗಿ ಕಾಣಿಸ್ತಾ ಇಲ್ವಾ ಅಲ್ವಾ. ಕಾನ್ಫಿಡೆನ್ಸ್ ಅನ್ನೋದು ಬಹಳ ಮುಖ್ಯ. ನಂಗೆ ಮುಂಚೆಯಿಂದ ಕಾನ್ಫಿಡೆನ್ಸ್ ಇದೆ, ಏನು ಬೇಕೋ ಮಾಡ್ತೀನಿ ಅನ್ನೋ ಒಂದು ಇದು. ಸೊ ಆವಾಗ ಅವ್ರು TN ಸೀತಾರಾಮ್ ಸೆಲೆಕ್ಟ್ ಮಾಡಿಬಿಟ್ರು. ಆ್ಯಕ್ಟಿಂಗ್ ನೋಡಲಿಲ್ಲ ಅಷ್ಟೊಂದು, ಅಂದರೆ ಆ್ಯಕ್ಟಿಂಗ್ ನೋಡಿದ್ರು, ಬಟ್ ಒಂದು ತುಣುಕಲ್ಲಿ 2 ಲೈನ್ ಹೇಳೋದಕ್ಕೂ ಸೀರಿಯಲಲ್ಲಿ ಪುಟಗಟ್ಟಲೆ ಕೊಡ್ತಾರೆ. ಅವ್ರು ಬೇರೆ ಪೇಜ್ ಗಟ್ಟಲೆ ಬರೀ. ಅದನ್ನೆಲ್ಲ ಓದಿ ಫಸ್ಟ್ ಸೀರಿಯಲಲ್ಲಿ ಹೇಳೋದು ದಿನ. ಆವಾಗ ವಿಂಟರು ಸಮ್ಮರ್ ಅನ್ಸೋದು ನನಗೆ, ಬೆವತ್ಕೊಂಡು. ಚಳಿಗಾಲದಲ್ಲಿದ್ದರು ಸ್ವೆಟ್ರೆಲ್ಲ ಹಾಕೊಂಡಿದ್ರು, ಬೆವರ್ತಾ ಇದ್ದೆ ನಾನು ಡೈಲಾಗ್ ಹೇಳೋದಕ್ಕೆ. ಸೊ ಕಷ್ಟ ರೀ, ಅಷ್ಟು ಸುಲಭ ಅಲ್ಲ ಆ್ಯಕ್ಟಿಂಗ್ ಮಾಡೋದು. ಇವತ್ತಿಗೂ ಅಷ್ಟೇ, ಆ್ಯಕ್ಟಿಂಗ್ ಮಾಡೋದು ಯಾರಿಗೂ ಹೊಸ ನಟರಿಗೆ ಅಷ್ಟು ಸುಲಭದ ಮಾತಲ್ಲ. ನೀವು ತುಂಬ ಅದಕ್ಕೆ ತಪಸ್ಸು. ನಟನೆ ಅನ್ನೋದು, ಆ ನಟನ ಶಾಲೆಗೆ ಹೋಗಬೇಕು, ಅದಕ್ಕೆ ದುಡ್ಡಿರಲಿಲ್ಲ. ಸೊ ಫೀಲ್ಡಲ್ಲೇ ಬಾಯಿಗೆ ಬಂದು ಉಗಿಸ್ಕೊಂಡು ಬೈಸ್ಕೊಂಡು ಕಲ್ತಿದ್ದು. ಅದಾದಮೇಲೆ 1-2 ವರ್ಷ ಬೇಕಾಯಿತು. ಆಮೇಲೆ ಕಸ್ತೂರಿ ಚಾನಲ್ ಓಪನ್ ಆಯ್ತಲ್ಲ, ನಿಮ್ಗೆ ಗೊತ್ತಾ? ಫಸ್ಟ್ ನಾನೇ ಅದಕ್ಕೆ ಹೀರೋ ಆಗಿ ಮಾಡಿದ್ದು. ಆ ಚಾನಲ್ಗೆ ಕಸ್ತೂರಿ ಅಂತಲೇ ಸೀರಿಯಲ್ ಹೆಸರು. ರವಿ ಆರ್ಗರಣಿ ಡೈರೆಕ್ಟ್ರು ಮತ್ತು ಪ್ರೊಡ್ಯೂಸರು. ಆವಾಗ ಅದನ್ನು ಮಾಡಬೇಕಾದ್ರೆ ಫಸ್ಟ್ ಪಿಕ್ಚರ್ ಸೆಲೆಕ್ಟ್ ಆದ ಹೀರೋ ಆಗಿ. MD ಶ್ರೀಧರ್ ಅವರ ತಂಗಾಳಿ. ಆ ಪಿಕ್ಚರ್ ಶುರು ಆಗಿಲ್ಲ, ಲಾಸ್ಟ್ಗೆ ಹೀರೋ ಆಗಿ ನನ್ನ ಸೆಲೆಕ್ಟ್ ಮಾಡಿದ್ರು. ಆವಾಗ ಫಸ್ಟ್ ಟೈಮು ಪೇಪರೆಲ್ಲ ಆರ್ಟಿಕಲ್ ಬಂದು ಇವು ಹೊಸ ಹೀರೋ, ಸೀರಿಯಲಿಂದ ಬಂದ ಹೀರೋ ಅನ್ನೋ ಥರ ಎಲ್ಲ ಬಂದಿತ್ತು. ಪೂಜೆನೂ ಆಯಿತು ಸಿನಿಮಾದು. ಅದಾದಮೇಲೆ ಪಿಕ್ಚರ್ ಶೂಟಿಂಗ್ ಹೋಗಬೇಕು. ಅದಕ್ಕೆ ಪಿಕ್ಚರ್ಗೆ ರಾಧಿಕಾ ಕುಮಾರಸ್ವಾಮಿ ಅವರು ಪ್ರೊಡ್ಯೂಸರು. ಅವ್ರು ಯಾಕೆ ನನ್ನ ಸೆಲೆಕ್ಟ್ ಮಾಡ್ಕೊಂಡ್ರು ಬೇಗ ಅಂದರೆ, ನಾನು ಕಸ್ತೂರಿ ಅವ್ರದ್ದೇ ಚಾನಲಲ್ಲಿ ಹೀರೋ. ಹಾಂ, ಅಂದರೆ ಕಸ್ತೂರಿ ಚಾನಲಲ್ಲಿ ಹೀರೋ ಆಗಿ ಮಾಡ್ತಾ ಇದ್ನಲ್ಲ. ಗೊತ್ತಿಲ್ಲ ನನಗೆ ಕುಮಾರಸ್ವಾಮಿ ಅವ್ರ ಪ್ರೊಡ್ಯೂಸರ, ರಾಧಿಕಾ ಅವರ, ಒಟ್ಟಲ್ಲಿ ಆ ಒಂದು ಗ್ರೂಪು ಪ್ರೊಡ್ಯೂಸರ್ಸ್ ಅಂತ ಗೊತ್ತಿತ್ತು. ಫ್ಯಾಮಿಲಿ. ಹಾಂ, ಅವ್ರ ಬ್ರದರ್ ಹ್ಯಾಂಡ್ಲ್ ಮಾಡ್ತಾಯಿದ್ರು, ರವಿ ಅಂದ್ಬಿಟ್ಟು. ಸೊ ಭಾಳ ಖುಷಿ ಆಯಿತು. ಫಸ್ಟ್ ಟೈಮ್ ಬ್ರೇಕ್ ಸಿಗ್ತಲ್ಲ ಅಂತ ಸೀರಿಯಲ್ ಬಿಟ್ಬಿಟ್ಟೆ. ನೋಡಿದ್ರೆ ಗೌರ್ಮೆಂಟ್ ಅಥವಾ ಏನೋ ಆಯಿತು, ಅವಾಗ ಏನೋ ತೊಂದರೆ ಆಯಿತು, ಪಿಕ್ಚರ್ ಸ್ಟಾಪ್ ಆಗೋಯ್ತು. ಕೆಲಸ ಎಲ್ಲ ಬಿಟ್ಬಿಟ್ಟಿದ್ದೀನಿ, ಕಾಲೇಜು ಮುಗಿದೋಗಿದೆ. ಸೊ ಇವಾಗ ತಗಲಾಕೊಂಡೆ, ವಾಪಸ್ ಸೀರಿಯಲ್ಗೆ ಹೋಗಂಗಿಲ್ಲ. ಲಾಸ್ಟ್ ಸೀರಿಯಲ್ ಪೇಮೆಂಟ್ ಬರಲಿಲ್ಲ, ಭಾರಿ ಕಷ್ಟದಲ್ಲಿದ್ದೆ. ಆವಾಗ ಮತ್ತೆ ಸಿನಿಮಾ ಹುಡುಗಾಟದಲ್ಲಿ ಒಂದಿಷ್ಟು ಆಗ ಚಿಕ್ಕ ಪಾತ್ರಗಳು ಮಾಡೋಕ್ಕೆ ಶುರು ಮಾಡಿದೆ. ಇಲ್ಲ ಅವಾಗ ಹಠ, ಹೀರೋನೇ ಮಾಡಬೇಕು ಅಂತ. ಡೈರೆಕ್ಟರ್ ಏನು ಹೇಳಿದ್ರು, ನಾನು ನೆಕ್ಸ್ಟ್ ಇನ್ನೊಂದು ಪಿಕ್ಚರ್ ಮಾಡಿದಾಗ ಅದಕ್ಕೆ ಹೀರೋ ಮಾಡ್ತೀನಿ ಬಿಡೋ ಅಂತ, MD ಶ್ರೀಧರ್. ಆವಾಗ ಜಾಲಿ ಡೇಸ್ ಶುರು ಆಯಿತು. ರಕ್ತ ಸಂಬಂಧಗಳ ಮೀರಿದ ಬಂಧವಿದು. ಜಾಲಿ ಡೇಸ್ ಶುರು ಆದಾಗ ಹೋಗಿ ಪರಿಮಳ ಥಿಯೇಟರ್ಲಿ ಪಿಕ್ಚರ್ ನೋಡ್ಕೊಂಬಂದು, ತೆಲುಗು ವರ್ಷನ್ನು. ಕನ್ನಡದಲ್ಲಿ ಮಾಡೋಣ, ನೀ ಈ ಪಾತ್ರ ಮಾಡು ಅಂತ ಹೇಳಿದ್ರು. ಬಟ್ ಅವಾಗ ಕರೆಕ್ಟಾಗಿ ನಾನು ಫುಟ್ಬಾಲ್ ಆಡ್ತಾ ಇದ್ದೆ. ಫುಟ್ಬಾಲಲ್ಲಿ ಕಾಲು ಮುರ್ಕೊಂಡು ಮನೇಲಿ ಕೂತೆ. 6 ತಿಂಗಳು ರೆಸ್ಟು. ಪಿಕ್ಚರ್ ಶುರು ಆಗ್ತಾಯಿದೆ. ಯೂತ್ ಪಿಕ್ಚರು, ಡ್ಯಾನ್ಸ್ ಮಾಡಬೇಕು, ಬಾಲಿಲ್ಲ, ಲವಲವಿಕೆಯಿಂದ ಇರಬೇಕು, ಆಗ್ತಾಯಿಲ್ಲ. ಆವಾಗ ಏನು ಮಾಡೋದು ಅಂತ ಯೋಚನೆ ಮಾಡ್ಬೇಕಾದ್ರೆ, ಬೇರೆ ಹಾಕ್ಕೊಳ್ಳೇಬೇಕು, ನೀ ಕೆಲಸ ಮಾಡಿ ಪಿಕ್ಚರಲ್ಲಿ ಕಲ್ತ್ಕೋ, ಸಿನಿಮಾ ಆಮೇಲೆ ಮತ್ತೆ ಮಾಡೋಣ ಅಂದರು. ಆವಾಗ ಹೀರೋ ಆಗಿ ಬೇರೆ ಯಾರೋ ಯಾಕೆ ಮಾಡಲಿ,
ನನ್ನ ಬದಲು ನನ್ನ ತಮ್ಮನೇ ಮಾಡಲಿ, ಅವನು ಸ್ಮಾರ್ಟ್ ಆಗಿದ್ದಾನ ಅಂದ್ಬಿಟ್ಟು ಪ್ರದೀಪ್ನ ಕ್ರಿಕೆಟ್ ಆಡ್ತಾ ಇದ್ದ. ಅವನು ಪ್ರೊಫೆಷನಲ್ ಕ್ರಿಕೆಟರ್, ಅವನು ಇಂಡಿಯಾಗೆ ಆಡಿರೋನು ಪಕ್ಕ, ಆ ಲೆವೆಲ್ ಕ್ರಿಕೆಟರ್. ಇವಾಗ CCLಲ್ಲೂ ಎಷ್ಟು ಚೆನ್ನಾಗಿ ಆಡ್ತಾನೆ ನೋಡಿ. ಅವನೇ CCL ಕರ್ನಾಟಕ ಬುಲ್ಡೋಸರ್ಸ್ ಕ್ಯಾಪ್ಟನ್, ಫಸ್ಟ್ PUC ಇದ್ದ. ಆವಾಗ ಅವ್ನಿಗೆ ರಾತ್ರಿ ನನ್ನ ಬ್ಯಾಗು ನನ್ನ ಬಟ್ಟೆ ಎಲ್ಲ ಕೊಟ್ಟು ಕಾಲೇಜ್ದು ರಾತ್ರಿ ಮುಚ್ಚಿರೋ ಅಂತಹ ಫೋಟೋ ಸ್ಟುಡಿಯೋನ ಓಪನ್ ಮಾಡಿಸಿ ಫೋಟೋ ಶೂಟ್ ಮಾಡಿಸಿ ಅವ್ನ ಫೋಟೋನ DVD ಹಾಕ್ಸಿ ಮಾರನೇ ದಿವಸ ನನ್ನ ಮನೇಲಿ ರೆಸ್ಟ್ ಹೋಗ್ಬೇಕಾರೆ ಸೊ MD ಶ್ರೀಧರ್ ನಾವು ಮೀಟ್ ಮಾಡ್ಕೊಂಬ ಅಂದ್ಬಿಟ್ಟು ಕಳಿಸಿದೆ. ಅವ್ನು ಫೋಟೋಸ್ ಎಲ್ಲ ನೋಡಿ ಅವನನ್ನು ನೋಡಿ ಇಷ್ಟಪಟ್ಟು ಅವನನ್ನು ಹಾಕೊಂಡ್ರು ಜ್ವಾಲಿ ಡೇಸ್ಗೆ. ಇಲ್ಲ ನಿಮಗೆ ಸಿಕ್ಕಿರೋದು ಅಲ್ಲಿ ನಾನೇ ಫಿಕ್ಸ್ ಆಗಿದ್ದು ಸೇಮ್ ಪಾತ್ರಕ್ಕೆ. ಹೌದು ನೋಡಿ ಫೇಟ್ ಹೆಂಗೆ ಒಂದಲ್ಲ ನಂದು 15 ಪಿಕ್ಚರ್ ಹೀರೋ ಆಗಿ ಮಿಸ್ ಆಗಿರೋದು ಅಟ್ಲೀಸ್ಟ್. ಕಾಲೇಟಾಗಿದ್ದಕ್ಕೆ ಕಾಲೇಟಾಗಿದ್ದಕ್ಕೆಲ್ಲ ಬೇರೆ ಬೇರೆ ಕಾರಣಕ್ಕೆ ಒಂದೊಂದು ಸಲ ಒಂದೊಂದು ವಿಚಿತ್ರ ವಿಷಯಗಳು ಸಿಕ್ಕಾವಳ ಟೆಸ್ಟ್ಗಳು. ನಾನು ಹೀರೋ ಆಗಬೇಕಾಗಿದ್ದು ಯಾವಾಗ ಪಿಕ್ಚರ್ ಹೀರೋ ಆಗಬೇಕಾಗಿದ್ದು ನಾನು 19ನೇ ವರ್ಷದಲ್ಲಿ. ದುನಿಯಾ ಬಂದು ಹಿಟ್ ಆಗಿತ್ತಲ್ಲ, ಅದಾದಮೇಲೆ ನೆಕ್ಸ್ಟ್ ಜನ್ರೇಷನ್ ಹೀರೋ ಆಗಿ ಬರಬೇಕಾಗಿದ್ದು. ಅದೇ ಮುಂಗಾರು ಮಳೆ ದುನಿಯಾ ಕ್ರೇಜ್ ಅದಾದಮೇಲೆ ಒಂದು ವರ್ಷದಲ್ಲಿ ನಾನು ಆಲ್ರೆಡಿ ಇದ್ದೆ ಒಂದು ಇದರಲ್ಲಿ ಪೊಸಿಷನಲ್ಲಿ. ಪಾಪ್ಯುಲಾರಿಟಿ ಇತ್ತು ಸೀರಿಯಲ್ದು. ಮನೆ ಒಂದು 3 ಬಾಗಿಲು ಸುಮಾರು ಸೀರಿಯಲ್ಸ್ ಮಾಡಿದೆ. ಬಂದೇ ಬರ್ತಾವ ಕಾಲ ಮರ್ತೋಗಿದೆ, ಯಾಕಂದರೆ ತುಂಬ ವರ್ಷಗಳಾಯ್ತಲ್ಲ. ಕಂಟಿನ್ಯೂಸ್ ಸೀರಿಯಲ್ ಒಂದು ದಿವಸದಲ್ಲಿ 3 ದಿವಸ. ಈಗ ನೀವು ಒಂದು ದಿವಸದಲ್ಲಿ 2-3 ಇಂಟರ್ವ್ಯೂಸ್ ಮಾಡ್ತೀನಿ ಅಂತ ಹೇಳಿದಲ್ಲ, ಅದೇ ಥರ ಒಂದು ದಿವಸದಲ್ಲಿ 2-3 ಶೂಟಿಂಗ್ ಹೋಗ್ತಾಯಿದ್ದೆ ನಾನು. ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು, ಸಂಜೆ ಒಂದು ಸೀರಿಯಲ್ಲು. ಒನ್ ಟೈಮಲ್ಲಿ ನಂಗೆ 7 ಸೀರಿಯಲ್ ಮಾಡ್ತಿದ್ದೆ ಒಟ್ಟಿಗೆ. ಮುಂಚೆ ಎಲ್ಲ ಈ ಒಂದು ಅವಕಾಶ ಇತ್ತು, ಸೀರಿಯಲಲ್ಲಿ ನೀವು ಮಲ್ಟಿಪಲ್ ಸೀರಿಯಲ್ಸ್ ಮಾಡ್ಬೋದಿತ್ತು. ಇವತ್ತು ಒಬ್ಬ ನಟ ಅದೇ ಹೇಳ್ತಾ ಇರೋದು, ಇಂಡಸ್ಟ್ರಿಗೆ ಯಾಕೆ ಭಾರಿ ಕಷ್ಟ ಆಗ್ತದೆ ಅಂದರೆ ಒಬ್ಬ ನಟ ಒಂದು ಸೀರಿಯಲ್ ಮಾತ್ರ ಮಾಡ್ಬೋದಂತೆ, ಆದರೆ ಅವ್ರು ಕೊಡೋ ಅಷ್ಟು ಪೇಮೆಂಟ್ ಮಾತ್ರ ತೊಗೋಬೇಕಂತೆ. ಅದರಲ್ಲಿ ಸ್ವಂತ ಬಟ್ಟೆ ಕೂಡ ಪರ್ಚೇಸ್ ಮಾಡಬೇಕಂತೆ, ಅದರಲ್ಲಿ ಟ್ಯಾಕ್ಸ್ ಕೂಡ ಕಟ್ಟಬೇಕಂತೆ. ಟ್ಯಾಕ್ಸ್ ಕಟ್ಬಿಟ್ಟು ಮತ್ತೆ ಹೋಟ್ಲು ಊಟ ಮಾಡಿದ್ರೆ ಅದಕ್ಕೂ ಮತ್ತೆ ಟ್ಯಾಕ್ಸ್ ಕಟ್ಟಬೇಕಂತೆ. ಇದೆಲ್ಲ ಮಾಡಿದಾಗ ಎಲ್ಲಿ ಉಳಿಯುತ್ತೋ ಏನು ಉಳಿಯೋಕ್ಕೆ ಸಾಧ್ಯನೇ ಇಲ್ಲ. ಸೊ ಇವಾಗ ಅದಕ್ಕೆ ಇವತ್ತೆಲ್ಲ ಒಂದು ಸೀರಿಯಲ್ ಮಾಡೋರು ಮಾತ್ರ ತೊಗೊಳ್ಳೋದು. ಇನ್ನೊಂದು ಸೀರಿಯಲ್ಗೆ ಅವ್ರನ್ನ ಕ್ಯಾಸ್ಟೇ ಮಾಡಲ್ಲ ಬೇರೆ ಚಾನಲಲ್ಲಿ. ಮುಂಚೆ ಹಂಗಿರಲಿಲ್ಲ. ನಾನು Zee TVಲಿ ಮಾಡ್ತಾಯಿದ್ದೆ, ETVಲಿ ಮಾಡ್ತಾಯಿದ್ದೆ, ಸುವರ್ಣಲ್ಲಿ ಮಾಡ್ತಾಯಿದ್ದೆ, ಎಲ್ಲ ದೂರದರ್ಶನಲ್ಲೂ ಮಾಡ್ತಾಯಿದ್ದೆ, ಚಂದನಲ್ಲೂ ಮಾಡಿದ್ದೀನಿ, ಎಲ್ಲ ಚಾನಲಲ್ಲೂ ಮಾಡ್ತಾಯಿದ್ದೆ. ಬೇರೆ ಬೇರೆ ಪಾತ್ರಗಳು ಮಾಡ್ತಾಯಿದ್ದೆ, ಬೇರೆ ಬೇರೆ ಬಟ್ಟೆ ಹಾಕ್ತಾಯಿದ್ದೆ. ಸೊ ನಮಗೇನಂದ್ರೆ ಬಹಳ ಇಂಟ್ರೆಸ್ಟು. ಒಂದೇನಾದ್ರು ಪಾತ್ರ ಕೊಟ್ಟರೆ ಅದನ್ನು ತುಂಬ ಮನಸಾರೆ ಮಾಡಬೇಕು. ಅದಕ್ಕೆ ಬೇಕಾಗಿರೋ ಬಟ್ಟೆ ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ಏನಾದರೂ ಪರವಾಗಿಲ್ಲ, ಪಾತ್ರ ಚೆನ್ನಾಗಿ ಹೈಲೈಟ್ ಮಾಡಬೇಕು. ಅದೇ ಆ್ಯಟಿಟ್ಯೂಡ್ ಇವತ್ತವರೆಗೂ ಕ್ಯಾರಿ ಆಗಿದೆ ನನಗೆ. ದೇಶಕ್ಕೆ ಎಷ್ಟಾದ್ರೂ ಖರ್ಚಾದರೂ ಪರವಾಗಿಲ್ಲ, ಚೆನ್ನಾಗಿ ತೋರಿಸ್ಬೇಕು, ಆ ದೇಶಕ್ಕೆ ಹೋಗಬೇಕು ಅನ್ನೋ ಆಸೆ ಇವತ್ತಿಗೂ. ಅಂದರೆ ಕ್ವಾಲಿಟಿ ನಮ್ಮ ಪ್ರಾಡಕ್ಟ್ ನಮ್ಮನ್ನು, ಯಾಕಂದರೆ ನಮ್ಮನ್ನು ಯಾರೂ ನೋಡಲ್ಲ ಇದರಲ್ಲಿ ಏನಿದೆ ಅಂತ, ಆದರೆ ನಮ್ಮ ನಾವು ಮಾಡೋ ಕೆಲಸಗಳಲ್ಲಿ ನಾವು ಕಾಣಿಸ್ತೀವಲ್ವ, ಆ ಕೆಲಸ ಚೆನ್ನಾಗಿರ್ಬೇಕು ಅಂತ ಮುಂಚೆ ನನ್ನ ಉದ್ದೇಶ. ಬೀಳ್ತಿದ್ದಂಗೆನೆ ಮತ್ತದೇ ಭಯ. ಅದರ ಜೊತೆಗಿದ್ದ ಟ್ರೈನರು ಕೈ ಹಿಡ್ಕೊಂಡ್ರು. ಅದಕ್ಕೆ ಹೇಳೋದು ಕೈ ಹಿಡಿಯೋರು ಬಹಳ ಮುಖ್ಯ ಅಂತ. ಟೆಲಿವಿಷನ್ ಹಂಗೆ ಬಂತು, ಮತ್ತೆ ಸಿನಿಮಾ ಟ್ರೈ ಮಾಡ್ತಾ ಇದ್ದೆ. ಬಟ್ ಎಲ್ಲೋ ಒಂದು ಕಡೆ ಸುಮಾರು ಮಿಸ್ಗಳು, ಸುಮಾರು ನನಗೆ ಗೊತ್ತಿಲ್ಲದಿರೋ ವಿಷಯಗಳು. ಆಶ್ಚರ್ಯ ನನಗೆ ಇವತ್ತಿಗೂ, ಯಾಕೆ ಆ ಟೈಮಲ್ಲಿ ಹಂಗಾಯಿತು, ಆ ಲೆವೆಲ್ಗೆ ಚೇಂಜಸ್. ಅದಾದಮೇಲೆ ಫೈನಲಿ ಮತ್ತೆ ಸೀರಿಯಲ್ ವಾಪಸ್ ಬಂದೆ. ಯಾಕಂದರೆ ದಿನನಿತ್ಯದ ವಿಚಾರಗಳಿಗೆ ಕಷ್ಟ ಆಗಕ್ಕೆ ಶುರುವಾದಾಗ ಒಂದು ಕೆರಿಯರ್ ಆಪ್ಷನ್ ಬೇರೆ ಇರಲಿಲ್ಲ, ಬೇರೆ ಮಾಡೋಕ್ಕೆ ನಾನು ಸಿದ್ಧ ಇರಲಿಲ್ಲ. ಹಂಗೆ ಮಾಡ್ಕೊಂಡು 2 ಸೀರಿಯಲ್ ಮತ್ತು ಸಿನಿಮಾನ ಬ್ಯಾಲೆನ್ಸ್ ಮಾಡಬೇಕಾದ್ರೆ ಸುಮಾರು ಪಿಕ್ಚರ್ಗಳು ಸೀರಿಯಲ್ ಮಾಡಿದೆ. ಕೊನೆಯದಾಗಿ ಲಾಸ್ಟ್ ಮಾಡಿದ್ದು ವಿಕ್ರಾಂತ್ ಋಣ. ಅದರಿಂದ ಹೊರಗೆ ಬಂದಮೇಲೆ ಯೋಚನೆ ಮಾಡ್ತಾಯಿದ್ದೆ, ಇದು ಯಾಕೋ ನಾನು ಅಂದ್ಕೊಂಡಿರೋ ದಾರಿಲಿ ಹೋಗ್ತಾಯಿಲ್ಲ, ಸ್ವಂತ ಪಿಕ್ಚರ್ ಮಾಡ್ತೀನಿ ಒಂದಲ್ಲ ಒಂದು ದಿವಸ ಅಂತ ಮಹಾಬಲ ಅಂತ ಒಂದು ಟೈಟಲ್ ಕೂಡ ರಿಜಿಸ್ಟರ್ ಮಾಡಿದೆ. ನನ್ನ ಯಾವುದೋ ಹೆಸರಿಂದ ಪಾಪ್ಯುಲಾರಿಟಿ ಬಂತು, ಆ ಟೈಟಲ್ನ ಕೂಡ ಇವಾಗ ರಿಜಿಸ್ಟರ್ ಮಾಡಿದ್ದೀನಿ, ಮಹಾಬಲ ಅಂತ. ಮುಂದೆ ಅವರು ಮಾಡ್ತೀನಿ ಆ ಪಿಕ್ಚರು. ಅದರ ಮಧ್ಯ ಮಾಡಿದಂತಹ ಚಾನಲ್ಲು ಗ್ಲೋಬಲ್ ಕನ್ನಡಿಗ. ಪ್ರಪಂಚದ 197 ದೇಶಕ್ಕೆ ಹೋಗಿ ಅಪ್ಪಟ ಕನ್ನಡ ಕಥೆಗಳನ್ನು ಅಲ್ಲಿಂದ ತಂದು ನಮ್ಮ ಕನ್ನಡ ಸಂಸ್ಕೃತಿ ಮತ್ತು ಆಚಾರ ವಿಚಾರಗಳನ್ನು ಅವರಿಗೆ ತಿಳಿಸ್ಕೊಡ್ಬೇಕು ಅನ್ನೋ ಉದ್ದೇಶ ಈ ಚಾನಲ್ದು. ಈ ಸದ್ಯಕ್ಕೆ ಅದನ್ನು ಮಾಡ್ತಾ ಇದ್ದೀನಿ. ಸೌಂದರ್ಯ ಇರುವುದು ವ್ಯಕ್ತಿಯ ಕರ್ಮದಲ್ಲಿ, ಅವನ ವಿಚಾರದಲ್ಲಿ, ಅವನ ಮಾತಿನಲ್ಲಿ, ಅವನ ವ್ಯವಹಾರದಲ್ಲಿ, ಅವನ ಸಂಸ್ಕಾರದಲ್ಲಿ ಮತ್ತು ಅವನ ಚರಿತ್ರೆಯಲ್ಲಿ. ಹೇಗೆ ಬಂತು ಐಡಿಯಾ ಅದು? ಯಾಕಂದ್ರೆ ನಿಮ್ಗಿನ್ನು ಮೊದಲೇ ಮಾಡ್ತಿದ್ರು ತುಂಬ ಜನ. ವೀಡಿಯೋಸ್ ಮುಂಚೆಯಿಂದ ಹುಚ್ಚು ನನಗೆ. ಯಾವುದು ಚಿಕ್ಕ ನೋಕಿಯಾ ಕ್ಯಾಮ್ರಾ ಇದ್ರೂ ಅದ್ರಲ್ಲಿ ಶೂಟ್ ಮಾಡೋದು. ನಮ್ಮ ಅಪ್ಪ ಪೇಪರ್ ಓದ್ತಾ ಇದ್ರು, ಹಿಂಗೇನೋ ಶಾರ್ಟ್ ಇಡೋದು. ಅಂದರೆ ನಾವು ಪಿಕ್ಚರ್ ಮಾಡಬೇಕು ಹುಚ್ಚಲ್ವಾ. ಯಾವುದೋ ಬುಕ್ ಓದೋದು, ಅದು ಬೇರೆಯವ್ರ ಪಿಕ್ಚರ್ ನೋಡೋದು. ಕೊರಿಯನ್ ಪಿಕ್ಚರ್ ಸಿಕ್ಕಾಬಿಟ್ಟೆ ನೋಡ್ತಾ ಇದ್ದೆ, ಎಲ್ಲ ದೇಶದ ಪಿಕ್ಚರು, ಸ್ಪ್ಯಾನಿಷು, ಬ್ರೆಸಿಲಿಯನ್ ಎಲ್ಲ ಪಿಕ್ಚರ್ ನೋಡೋದು. ಅವ್ರೊಂದು ಶಾರ್ಟ್ ಇಟ್ಟಿದ್ರೆ ನಾನು ಇಲ್ಲಿ ಇಡಬೇಕು ಅಂತ ಆ ಫೋನಲ್ಲೇ. ಯಾಕಂದ್ರೆ ಕ್ಯಾಮ್ರಾ ಎಲ್ಲಿ ತೊಗೊಳಕ್ಕಾಗತ್ತೆ. ಇವತ್ತು ಕೈಯಲ್ಲಿ 7-8 ಕ್ಯಾಮ್ರಾ ಇದ್ರೂ ಆ ಥರ ಶಾರ್ಟ್ಸ್ ತೆಗಿತೀರೋ ಇಲ್ಲೋ ಗೊತ್ತಿಲ್ಲ. ಬಟ್ ಆ ಒಂದು ಚಿಕ್ಕ ಕ್ಯಾಮ್ರಲ್ಲಿ ಆ ಇಂಟ್ರೆಸ್ಟು, ಒಂದು ಚಿಕ್ಕ ಶಾರ್ಟ್ ತೆಗಿಬೇಕು, ಈ ಮೂಮೆಂಟು ಆ ಮೂಮೆಂಟು ಕಟ್ ಮಾಡಿ ಜೋಡಿಸಿ ನೋಡಿದಾಗ ಆಹಾ ಏನು ಮಜಾ ಇದೆ ಅಮ್ಮ, ಆ ಥರ ಫೀಲಿಂಗು. ಅದರಲ್ಲೇ ಎಡಿಟ್ ಮಾಡ್ತಾಯಿದ್ವಿ. ಸೊ ಅದಕ್ಕೆ ನಂಗೆ ಇವತ್ತಿಗೂ ಫೋನಲ್ಲಿ ಎಡಿಟ್ ಮಾಡೋದು ಜಾಸ್ತಿ ಇಷ್ಟ. ಕೈಯಲ್ಲಿ ಹೇಳೋದು ಅಭ್ಯಾಸ, ಸಿಸ್ಟಮ್ ಬರಲ್ಲ ಅಷ್ಟೊಂದು. ಅವಾಗಿಂದನೂ ಫೋನಲ್ಲಿ ಮಾಡಿದ್ದಲ್ವಾ, ಇವಾಗಲೂ ಅದಕ್ಕೆ ಫೋನಲ್ಲೇ ಮಾಡ್ತಾಯಿದ್ದೀನಿ. ಎಲ್ಲ ಅನ್ಕೋತಾರೆ, ಇದು ಯಾಕೆ ಹೆಂಗೆ ಸಾಧ್ಯ, ಇದು ಫೋನಲ್ಲಿ ಮಾಡಿದ್ರೆ ಸಾಧ್ಯನೇ ಇಲ್ಲ ನೀವು ಅಂತ. ತೋರಿಸ್ತೀನಿ ಬೇಕಾದ್ರೆ ನೋಡಿ. ಯಾಕಂದರೆ ಇವಾಗ ಟ್ರಾವೆಲ್ ಯೂಟ್ಯೂಬರ್ಗೆ ಮೇನ್ ಸಮಸ್ಯೆ ಆಗೋದೆ ಒಂದು ಕಡೆ ಕೂರೋದು. ಈಗ ಬೆಳಗ್ಗೆನೇ ಸಂಜೆವರೆಗೂ ಶೂಟ್ ಮಾಡಿರ್ತೀನಿ, ಒಂದು 6 hours ಬಸ್ ತಗೋತಾ ಇರ್ಬೇಕಾದ್ರೆ ನೀವು ಸಿಸ್ಟಮ್ನ ಎಲ್ಲಿ ಓಪನ್ ಮಾಡ್ತೀರಾ? ಅವಾಗ ನಾನೇನು ಮಾಡ್ತೀನಿ, ಅದೇ ಫೋನಲ್ಲೇ ಜೋಡ್ಸೋಕ್ಕೆ ಶುರು ಮಾಡ್ತೀನಿ. ಈಗ ಎಲ್ಲರೂ ಅದಕ್ಕೆ ಅಂದ್ಕೊಳ್ಳೋದು, ಎಷ್ಟೊಂದು ಜನ ಏನೂ ಶುರು ಮಾಡಲ್ಲ. ಯಾಕೆಂದರೆ ನಮ್ಮ ಹತ್ರ ಎಕ್ವಿಪ್ಮೆಂಟ್ ಇಲ್ಲ, ನಮ್ಮ ಹತ್ರ ಫೆಸಿಲಿಟಿ ಇಲ್ಲ, ನಮ್ಮ ಹತ್ರ ಅದಿಲ್ಲ ಇದಿಲ್ಲ ಅಂತ. ಇದು ಒಂದು ಮಾದರಿ ಎಲ್ಲರಿಗೂ. ಏನೂ ಇರಬೇಕಾಗಿಲ್ಲ, ನಿಮ್ಮ ಉದ್ದೇಶ ಸರಿ ಇದ್ದರೆ.
ಉದ್ದೇಶ ಸರಿ ಇಲ್ಲದಿದ್ದರೆ ನಿಮ್ಮ ಹತ್ರ ಏನು ಜಗತ್ತಲ್ಲಿರೋ ಎಕ್ವಿಪ್ಮೆಂಟ್ಸ್ ಎಲ್ಲ ಇದ್ರೂ ಏನೂ ಮಾಡೋಕ್ಕಾಗಲ್ಲ. ಈಗ ಒಳ್ಳೆ ಎಕ್ವಿಪ್ಮೆಂಟ್ಸ್ ಇರೋರು ಸೂಪರ್ ಹಿಟ್ ಪಿಕ್ಚರ್ ಕೊಟ್ಟಿದ್ದಾರಾ? ಇಲ್ಲ. ಯಾವಾಗ ಹಸಿವಿತ್ತು ಆವಾಗ ಒಳ್ಳೆ ಸೂಪರ್ ಹಿಟ್ ಪಿಕ್ಚರ್ ಕೊಟ್ಟಿದ್ದಾರೆ. ಈಗ ಅದೇ ಒಳ್ಳೊಳ್ಳೆ ಪಿಕ್ಚರ್ ಟೀಮ್ಗಳು ಒಳ್ಳೆ ಪಿಕ್ಚರ್ ಕೊಟ್ಟಿರ್ತಾರೆ, ನೆಕ್ಸ್ಟ್ ಪಿಕ್ಚರ್ ಚೆನ್ನಾಗಿರಲ್ಲ, ಯಾಕೆಂದರೆ ಹೊಟ್ಟೆ ತುಂಬ ಹೋಗಿರುತ್ತಲ್ಲ. ಕಾತರತೆ ಇಟ್ಕೊಳ್ಳಿಲ್ಲ ಅಂದರೆ ಹೊಸ ವಿಷಯಗಳ ಬಗ್ಗೆ ಹೊಸ ಪ್ರಯೋಗಗಳು ಮಾಡಲ್ಲ. ಕಂಫರ್ಟ್ ಝೋನ್, ಅದಕ್ಕೆ ಹೇಳೋದು ಮನುಷ್ಯ ಕಂಫರ್ಟ್ ಝೋನಲ್ಲಿ ಇರಬಾರ್ದು. ಟ್ರಾವೆಲ್ ಅದೇ ಕಲಿಸಿದ್ದು ನನಗೆ. ಇವತ್ತು ಈ ಕಂಫರ್ಟ್ ಝೋನಲ್ಲಿ ಒಂದು ದೇಶ ಇನ್ನೇನು ಅಭ್ಯಾಸ ಆಗ್ತಾಯಿದೆ ಗುರು, ಚೂರು ರಿಲ್ಯಾಕ್ಸ್ ಆಗೋಣ ಅನ್ನೋಷ್ಟೊತ್ತು ಇನ್ನೊಂದು ದೇಶ ಹೊಟ್ಟೋಗಿರ್ತೀನಿ. ಮತ್ತದೇ ಕಷ್ಟಕ್ಕೆ ನಾವು ಈಸಿ ಲೈಫ್ ತೊಗೊಂಡ್ರೆ ಏನು ಚಾಲೆಂಜಸ್ ಇರೋಲ್ಲ. ಪ್ರತಿ ದಿವಸ ನಾವು ಚಾಲೆಂಜಸ್ ತೊಗೊಂಡಾಗ ಹೊಸ ಹೊಸ ವಿಷಯಗಳು ನಾವು ಎದುರು ನೋಡ್ತಾ ಇರ್ಬೇಕಾದ್ರೆ ಖಂಡಿತ ನಮ್ಮ ಮನಸ್ಸು, ಅದೇ ಹೇಳಿದ್ರಲ್ಲ ನೀವು ಅವಲೇ ಬಟ್ಟೆ ಹಾಕ್ಕೊಂಡು ಯಾವುದಕ್ಕೆ ಬೇಕೋ ಮನುಷ್ಯ ಅಡಾಪ್ಟ್ ಆಗ್ಬೋದು. ಇಂಥದೇ ಫೆಸಿಲಿಟಿ ಇರಬೇಕು ಅಂತಿಲ್ಲ, ಏನು ಫೆಸಿಲಿಟಿ ಇಲ್ದೇನೋ ಸ್ಕ್ರ್ಯಾಚಿಂದ ಎಲ್ಲಿಗೆ ಬೇಕೋ ತಲುಪ್ಬೋದು. ನಾನು ಒಂದು ದೇಶಕ್ಕೂ ಹೋಗಿರಲಿಲ್ಲ, ನನ್ನ ಪಾಸ್ಪೋರ್ಟ್ ಯೂಸೇ ಆಗಿರಲಿಲ್ಲ. ಕೇವಲ 1.5 ವರ್ಷದಲ್ಲಿ 22 ದೇಶಕ್ಕೆ ಹೋಗಿದ್ದೀನಿ. ಹೆಂಗೆ ಸಾಧ್ಯ ಆಯಿತು? ಉದ್ದೇಶ ಮಾಡಬೇಕು ನಿಂತಾಗ ಎಲ್ಲ ಕೂಡ ಬರುತ್ತೆ. ಆಮೇಲೆ ನೋಡಿ, ಅಲ್ಲಿ ಕಲ್ತಿದ್ದು, ಈಗ ನನಗೆ ಬೇಜಾರಿರ್ಬೋದು ಸಿನಿಮಾಲಿ ಅದಾಗಲಿಲ್ಲ ಇದಾಗಲಿಲ್ಲ ಅಂತ, ಬಟ್ ಅಲ್ಲಿ ಕಲ್ತಂತಹ ವಿದ್ಯೆ ನಾನು ಸುಮ್ಮನೆ ಕೂರಲಿಲ್ಲ. ಕಾಲೇಟಾದಾಗ ಬುಕ್ ಓದ್ತಾ ಇದ್ದೆ, ಪಿಕ್ಚರ್ ನೋಡ್ತಾ ಇದ್ದೆ, ಕ್ಯಾಮ್ರಾ ವರ್ಕ್ ಬಗ್ಗೆ ಓದ್ತಾ ಇದ್ದೆ, ಬೇರೆ ಬೇರೆ ಫಿಲ್ಮ್ ಟೆಕ್ನಾಲಜೀಸ್ ಬಗ್ಗೆ ಓದ್ತಾ ಇದ್ದೆ. ಪ್ರತಿಯೊಂದು ಅವತ್ತು ಓದಿದ್ದು ಅವತ್ತು ಟ್ರೈನ್ ಮಾಡ್ಕೊಂಡಿದ್ದು ನನ್ನನ್ನು ನಾನು ಸಾಹಿತ್ಯ ಓದ್ತಾ ಇದ್ದೆ. ಇವತ್ತು ನನ್ನ ಚಾನಲಲ್ಲಿ ಅಷ್ಟು ಉಪಯೋಗಕ್ಕೆ ಬರ್ತಾಯಿದ್ದಿಲ್ಲ. ಭೂಮಿಗೆ ಬಿದ್ದ ಬೀಜ ಎದೆಗೆ ಬಿದ್ದ ಅಕ್ಷರ ಇಂದಲ್ಲ ನಾಳೆ ಫಲ ಕೊಡುವುದು. ಯಾವತ್ತಿದ್ರೂ ನಮ್ಮ ಉದ್ದೇಶಗಳು ಅದನ್ನು ಆಗಾಗ ಕಸಿ ಮಾಡ್ತಾಯಿದ್ರೆ ಒಂದಲ್ಲ ಒಂದು ದಿವಸ ಅದಕ್ಕೆ ಒಂದು ಔಟ್ಲೆಟ್ ಇದ್ದೇ ಇದೆ ಅಂತ ನನ್ನ ಪರ್ಸ್ನಲ್ ಅಭಿಪ್ರಾಯ. ವಿಕ್ರಾಂತ್ ರೋಣ ನಿಮ್ಗೇನು ಆಗಲಿಲ್ಲ ನಿಮ್ಮ ಲೈಫಲ್ಲಿ? ವಿಕ್ರಾಂತ್ ರೋಣ ಒಂಚೂರು ಆಕಾಶದಲ್ಲಿ ಒಂದು ನಕ್ಷತ್ರ ಚಿಕ್ಕದ ಹಿಂಗಂತು ಅಂತ ಆ ಥರ ಎಲ್ಲ ಒಂದು ಕಡೆ ಒಂದು ಆ ಹೆಸರಿಗೆ ಮತ್ತು ಆ ಒಂದು ಕ್ಷಣಕ್ಕೆ ಹಂಗಾಯಿತು. ಬಟ್ ಆದ್ರೂ ನಿಮ್ಮತನ ಅನ್ನೋದು ಏನು ನನ್ನಲ್ಲಿ ಜಾಸ್ತಿ ವಿಷಯ ಇತ್ತು ಇನ್ನೂ ಹೇಳೋದಕ್ಕೆ. ಈಗ ನಾನು ಹೇಳ್ದಾಗೆ ಬರೀ ಒಂದಲ್ಲ, ಹಾಡಿತ್ತು ನನ್ನಲ್ಲಿ, ಸಂಗೀತ ಇತ್ತು, ಸಾಹಿತ್ಯ ಇತ್ತು, ಕಲೆ ಇತ್ತು, ಅಂದರೆ ತುಂಬ ವಿಚಾರಗಳಿದೆ. ಇನ್ನೂ ತುಂಬ ವಿಚಾರಗಳಿದೆ. ಸ್ಲೋಲಿ ಒಂದೊಂದೇ ಹೊರಗೆ ಬಿಡ್ತಾ ಇದ್ದೀನಿ. ಯೂಟ್ಯೂಬ್ ಅಥವಾ ನನ್ನ ಚಾನಲ್ ಅದಕ್ಕೆ ಅನುವು ಮಾಡಿಕೊಡ್ತು. ಇದಿಲ್ಲದಿದ್ದರೆ ಪ್ರಾಬ್ಲಿ ನಾನು ಯಾರು ಅಂತ ಯಾರಿಗೂ ಗೊತ್ತಾಗ್ತಾನೆ ಇರಲಿಲ್ಲ ನಾನು. ಸೊ ಅವಾಗ ಶುರು ಮಾಡಿದ್ದ? ವಿಕ್ರಾಂತ್ ರೋಣ ಬಂದಾಗ ಶುರು ಮಾಡಿದ್ದು? ಇಲ್ಲ, ವಿಕ್ರಾಂತ್ ರೋಣ ಮುಗಿದೋಯ್ತು. ವಿಕ್ರಾಂತ್ ರೋಣ ಪಿಕ್ಚರ್ ರಿಲೀಸ್ ಆಗಿ ಒಂದು 6 ತಿಂಗಳಾದ್ಮೇಲೆ ಶುರು ಮಾಡಿದ್ದು. ಅಕ್ಟೋಬರ್ ಹಾಗೆ ನಾನು ಮಾಡ್ತಾ ಇದ್ದಂತಹ ಕೆಲಸ ಬಿಟ್ಟೆ. ಅದಾದ್ಮೇಲೆ 2-3 ತಿಂಗಳು ಬ್ರೇಕ್ ತೊಗೊಂಡು ಯೋಚನೆ ಮಾಡ್ತಾ ಇದ್ದೆ ಯಾವ್ದಾರು ಇಲ್ಲಿ ನಡೆಯೋಣ ಅಂದ್ಬಿಟ್ಟು. ಅದಾದಮೇಲೆ ಫಸ್ಟ್ ಟೈಮ್ ವಿಯೆಟ್ನಾಂ ಕಾಂಬೋಡಿಯಾಗೆ ಒಂದು ಕ್ಯಾಶುವಲ್ ಟ್ರಿಪ್ ಹೋಗಿದೆ. ಬಟ್ ನಾನು ಕ್ಯಾಶುವಲ್ ಟ್ರಿಪ್ಸಲ್ಲೂ ಮುಂಚೆಯಿಂದ ರೆಕಾರ್ಡ್ ಮಾಡೋ ಅಭ್ಯಾಸ. ರೆಕಾರ್ಡ್ ಮಾಡ್ತಾ ಇದ್ದು ನಾನು ಯಾವುದೋ ಚಾನಲ್ಗೆ ಅಂತಲ್ಲ, ರೆಕಾರ್ಡಿಂಗೇ ನನಗೆ ಇಷ್ಟ. ಅದೇನೋ ನನಗೆ ಕ್ಯಾಮ್ರಾ ನಾನು ಸಪ್ರೇಟ್ ಅಂತ ಅನ್ಸೋದೇ ಇಲ್ಲ. ಕ್ಯಾಮ್ರಾ ನನ್ನ ಒಂದು ಅವಿಭಾಜ್ಯ ಅಂಗ ಅಂತ ಅನ್ಸುತ್ತೆ. ಆಮೇಲೆ ಇನ್ನೊಂದು ಆಸೆ ಇತ್ತು ನನಗೇನಂದರೆ, ಜೀವನ ಪೂರ್ತಿ ನಾನು ಏನಾರು ಒಂದು ಏನೇ ಮಾಡಿದ್ರು ಅದನ್ನು ಒಳ್ಳೊಳ್ಳೆ ವಿಷಯಗಳನ್ನು ನಾನು ಹೆಂಗೆ ಜೀವನ ಮಾಡಿದೆ ಅಂತ ನನಗೆ ನೋಡೋಕೆ ಆಸೆ. ಇವತ್ತಲ್ಲ, 40 ವರ್ಷ ಆದಮೇಲೆ 70 ವರ್ಷ ಆದಮೇಲೆ ಇದ್ದರೆ ನಾನು ಒಂದು ದಿವಸ ರಿಲ್ಯಾಕ್ಸ್ಡಾಗಿ ಕೂತಾಗ ಏನೇನು ಮಾಡಿದ್ನ ಗುರು, ಟಿ ವಿಲಿ ಹಾಕು ನೋಡೋಣ ಅಥವಾ ಸಿಸ್ಟಮಲ್ಲಿ ನೋಡೋಣ, ಆ ಥರ ಡಾಕ್ಯುಮೆಂಟೇಷನ್ ಆಸೆ. ಈಗ ಕಲಾ ಮಾಧ್ಯಮ ನೀವು ಇಷ್ಟು ಮಾಡಿದ್ದೀರಾ, ನಿಮ್ಗೆ ಟೈಮೇ ಇಲ್ಲ ನಿಮ್ಮ ವಿಡಿಯೋ ನೋಡೋದಕ್ಕೆ. ಬಟ್ ಯಾವತ್ತೋ ಒಂದು ದಿವಸ ನೀವು ಮಾಡಿದ ಎನ್ಸೈಕ್ಲೋಪೀಡಿಯಾ ನಿಮ್ಮ ಮುಂದೆ ಒಂದು ನಿಮಗಿಂತ ದೊಡ್ಡದಾಗಿ ನಿಂತಾಗ ಅದ್ರ ಆ ಕೊಡೋ ಮಜಾನೇ ಬೇರೆ. ಅದು ಯಾರು ನೋಡ್ರೋ ಬಿಟ್ರೋ ನೀವು ಕ್ರಿಯೇಟ್ ಮಾಡಿದಲ್ಲ ಜಾಗ, ಆ ಒಂದು ಆಸೆ ನನ್ನ ಆಸೆ ಆಗಿತ್ತು. ನನ್ನ ಲೈಫ್ ಡಾಕ್ಯುಮೆಂಟೇಷನ್ ನನಗೆ ತುಂಬ ಆಸೆ ಇತ್ತು. ಸೊ ಅದನ್ನು ಮಾಡ್ತಾ ಬಂದಿದ್ದೆ. ನಾನು ತುಂಬ ವೀಡಿಯೋಸ್ ಆಲ್ರೆಡಿ ಹಳೆ ಚಾನಲಲ್ಲೂ ಹಾಕ್ತಾಯಿದ್ದೆ. ಯಾರು ನೋಡಲಿ ಬಿಡಲಿ ನನ್ನ ಪಾಡನ್ನು ಹಾಕ್ತಾಯಿದ್ದೆ. ಸೆಲೆಬ್ರೇಟಿಂಗ್ ಲೈಫ್ ವಿತ್ ರಾಮ್ ಅಂತ ಶುರು ಮಾಡಿದ್ದೆ. ಇವಾಗ ಮಿಸ್ಟರ್ ಮಹಾಬಲ ಅಂತ ಅದನ್ನು ಮರುನಾಮಕರಣ ಮಾಡಿದ್ದೆ. ಸುಮಾರು ಸಲ ಟ್ರೈ ಮಾಡ್ತಾ ಇದ್ದೆ ಅದನ್ನು ಹಾಕ್ತಾ ಇರೋದಕ್ಕೆ. ಈಗ ನಮ್ಮ ಮನೇಲಿ ಸೀಮಂತ ನಡೀತು, ಅದರದ್ದೊಂದು ವೀಡಿಯೋ ಮಾಡಾಕ್ತಾಯಿದ್ದೆ. ನನ್ನ ಪರ್ಸ್ಪೆಕ್ಟಿವ್, ನಮ್ಮ ಮನೇಲಿ ಅಡುಗೆ ಮಾಡಿದ್ರು ಅದನ್ನು ಹಾಕ್ತಾಯಿದ್ದೆ. ನನ್ನ ಜೀವನ ಹೆಂಗೆ ನಡೀತಾ ಇತ್ತು ಅದ್ರ ಮೇಲೆ ಹಾಕ್ತಾಯಿದ್ದೆ. ಅದಾದಮೇಲೆ ಅದರಿಂದ ಕಲ್ತಂಥ ವಿಷಯಗಳನ್ನು ಗ್ಲೋಬಲ್ ಕನ್ನಡಿಗ ಹಾಕಿ ನನ್ನನ್ನು ನಾನು ಇಂಟರ್ನ್ಯಾಷನಲಿ ಇಟ್ಟೆ. ಸೊ ಇವಾಗವರೆಗೂ ನಾನು ಡೊಮೆಸ್ಟಿಕ್ ವೀಡಿಯೋಸ್ ಅಷ್ಟೊಂದು ಮಾಡಿಲ್ಲ, ಇಂಟರ್ನ್ಯಾಷನಲ್ ಜಾಸ್ತಿ ಮಾಡಿದ್ದೀನಿ. ಭಾರತ ದೇಶವನ್ನು ಕೂಡ ಎಕ್ಸ್ಪ್ಲೋರ್ ಮಾಡುವಂತಹ ಆಸೆ ಇದೆ. ಯಾಕೆಂದರೆ ಭಾರತ ದೇಶದ 30 ರಾಜ್ಯಗಳು ಕೂಡ 30 ದೇಶ ಇದ್ದಂಗೆ. ಒಂದೊಂದು ಪ್ರತಿ ಸಲಿನೂ ಇನ್ನು ಮುಂದೆ ಫಾರಿನ್ ಕಂಟ್ರಿ ಮಾಡಿದಾಗೆಲ್ಲ ಭಾರತ ದೇಶದ ಒಂದು ರಾಜ್ಯವನ್ನು ಕೂಡ ಮಾಡೋಣ ಅನ್ನೋದು ಮನಸ್ಸಲ್ಲಿ ಆಸೆ ಇದೆ. ಹಂಗೆ ಅಂದ್ಕೊಂಡಾಗ 2 ತಿಂಗಳು ಯೋಚನೆ ಮಾಡಿ ಅಂದ್ಕೊಂಡಾಗ ವಿಯೆಟ್ನಾಂ ಹೊರಟ್ರಿ ನೀವು? ವಿಯೆಟ್ನಾಮು, ಕಾಂಬೋಡಿಯಾಗೆ ಹೋದೆ, ಥೈಲ್ಯಾಂಡ್ಗೆ ಹೋದೆ. ಫಾರ್ ಎ ಕ್ಯಾಶುವಲ್ ಟ್ರಿಪ್ ಸುಮ್ಮನೆ ಹೋಗಿದೆ ಆ್ಯಕ್ಚುಲಿ. ಅದು ಗ್ಲೋಬಲ್ ಕನ್ನಡಿಗ ಆಗಬೇಕು? ಇಲ್ಲ, ಗ್ಲೋಬಲ್ ಕನ್ನಡಿಗ. ಆ್ಯಕ್ಚುಲಿ ಗ್ಲೋಬಲ್ ಕನ್ನಡಿಗ ಚಾನಲ್ ಹೆಸರು ಇಟ್ಟಿರಲಿಲ್ಲ ಅವಾಗ. ವಿಯೆಟ್ನಾಂ ಇರಲಿಲ್ಲ. ಸುಮ್ಮನೆ ಹೋಗಿದ್ದು, ರೆಕಾರ್ಡ್ ಮಾಡ್ಕೊಂಡು ಬಂದಿದ್ದೆ. ಆವಾಗ ವಾಪಸ್ ಬಂದಾಗ ಚಾನಲ್ ಹೊಸ ಇರೋಣ ಅಂದ್ಬಿಟ್ಟು ಯೋಚನೆ ಮಾಡ್ಬೇಕಾದ್ರೆ ಒಬ್ಬರು ಫ್ರೆಂಡ್ ಹೇಳಿದ್ರು ಗ್ಲೋಬಲ್ ಕನ್ನಡಿಗ ಅಂತ. ಸುಮಾರು ಹೆಸರುಗಳನ್ನು ಯೋಚನೆ ಮಾಡ್ಬೇಕಾದ್ರೆ ಎಷ್ಟು ಚೆನ್ನಾಗಿದೆ ಅಲ್ವಾ ಅಂದ್ಬಿಟ್ಟು ಇಟ್ಟಿದ್ದು. ಅದು ಇವತ್ತು ಇಲ್ಲಿಗೆ ತಂದು ನಿಲ್ಸಿದೆ. ಇವತ್ತು ಅದೇ ನನ್ನ ಹತ್ರ ಏನೂ ಇಲ್ಲ ಅಂತ ಹೇಳಿದೆ ತಪ್ಪದು. 2,05,000 ಗ್ಲೋಬಲ್ ಕನ್ನಡಿಗರಿದ್ದಾರೆ. ಜೀವನ ಪಾಠವೋ ಸಂಚಾರಿಯಾಗು ನೀ.
ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.